ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘ ತ್ರಿರತ್ನಗಳಿಗೆ ನಮಿಸುತ್ತಾ, ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬರ ಪಾದಗಳಿಗೆ ನಮಿಸುತ್ತಾ, ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲ ಉಪಾಸಕರಿಗೆ ಎಷ್ಟು ಸಂಸ್ಥೆ ಪರವಾಗಿ ಬುದ್ಧ ಪೂರ್ಣಿಮೆ ಶುಭಾಶಯಗಳನ್ನ ಕೋರ್ತಾ, ಇವತ್ತಿನ ಒಂದು ಬುದ್ಧ ಪೂರ್ಣಿಮೆಯ ಇಂಪಾರ್ಟೆನ್ಸನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇವತ್ತು 2570ನೇ ಬುದ್ಧ ಪೂರ್ಣಿಮೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಬುದ್ಧ ಪೂರ್ಣಿಮೆ ಯಾಕೆ ಮಾಡ್ತೀವಿ? ಬುದ್ಧ ಪೂರ್ಣಿಮೆ ಬುದ್ಧರ ವಿಶೇಷತೆ ಇದೆ ಅಲ್ವಾ? ಬುದ್ಧರು ಹುಟ್ಟಿದ್ದು ಈ ವೈಶಾಖ ಪೂರ್ಣಿಮೆ ದಿನ. ಬುದ್ಧರಿಗೆ ಹುಟ್ಟಿದ ನಂತರ 35 ವರ್ಷಗಳ ನಂತರ ಜ್ಞಾನೋದಯ ಆಗಿದೆ. 35 ವರ್ಷಗಳ ನಂತರ ಅವ್ರಿಗೆ ಜ್ಞಾನೋದಯ ಆಗಿದ್ದು ಈ ವೈಶಾಖ ಹುಣ್ಣಿಮೆಯ ದಿನ. ಹಾಗೆಯೇ ಬುದ್ಧರಿಗೆ 40 ಜ್ಞಾನೋದಯ ಆದ ನಂತರ 45 ವರ್ಷಗಳ ಕಾಲ ಸತತವಾಗಿ ಧಮ್ಮವನ್ನು ಹೇಳ್ತಾರೆ. ತಮ್ಮ 80ನೇ ವಯಸ್ಸಿನಲ್ಲಿ ಮಹಾಪರಿನಿರ್ವಾಣವನ್ನು ಹೊಂದ್ತಾರೆ. ಅದು ಕೂಡ ಘಟಿಸಿದ್ದು ವೈಶಾಖ ಪೂರ್ಣಿಮೆಯ ದಿನ. ಎಲ್ಲವೂ ಕೂಡ ಒಂದೇ ದಿನ ಜರುಗಿರೋದು ಅಲ್ವಾ? ಇದು ಕಾಕತಾಳೀಯನ ಅನ್ಸುತ್ತಾ? ಇದು ಕಾಕತಾಳೀಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಭಗವಾನ್ ಬುದ್ಧರು ಜನಿಸ್ತಾರಲ್ಲ, ಅದು ಬುದ್ಧರ ಜನನ ಯಾವಾಗಲೂ ಕೂಡ ಪ್ರಜ್ಞಾಪೂರ್ವಕವಾಗಿ ಜಾಗೃತ ಭಾವದಿಂದ ಆಗುತ್ತೆ. ಓಕೆ, ಅವರು ಲುಂಬಿಣಿನಲ್ಲಿ ಅವರ ಜನನ ಆದಾಗ ಅವರು ಪ್ರಜ್ಞಾಪೂರ್ವಕವಾಗಿ ಗರ್ಭಧಾರಣೆ ಆಗಿದ್ದು ಕೂಡ ಪ್ರಜ್ಞಾಪೂರ್ವಕವಾಗಿ, ಮತ್ತೆ ಅವರು ಹುಟ್ಟಿದ್ದು ಕೂಡ ಈ ಹೊರ ಜಗತ್ತಿಗೆ ಬಂದಿದ್ದು ಕೂಡ ಪ್ರಜ್ಞಾಪೂರ್ವಕವಾಗಿ. ಅವರು ಹುಟ್ಟಿದ ತಕ್ಷಣ 7 ಹೆಜ್ಜೆಗಳನ್ನು ಹೇಳ್ತಾರೆ. ಸೈನ್ಸ್ ಒಪ್ಪುತ್ತಾರೆ ಇದನ್ನ ಅಂತ ಅಂದ್ಬಿಟ್ಟು ತುಂಬ ಜನ ನನಗೆ ತುಂಬ ಕಡೆ ಕೇಳಿದ್ದಾರೆ. ಬಟ್ ನಾವು ಮೆಡಿಟೇಟಿವ್ ಸ್ಟೇಟ್ಸ್ ಹೋಗ್ತಾ ಹೋಗ್ತಾ ಕೆಲವೊಂದು ವಿಚಾರಗಳು ನಮಗೆ ಕ್ಲಿಯರ್ ಆಗ್ತಾ ಹೋಗ್ತವೆ. ಇದು ಸಾಧ್ಯನಾ ಅಂತಕ್ಕಂಥದ್ದು. ನಮ್ಮ ಮನಸ್ಸನ್ನು ನಾವು ಎಷ್ಟು ಪ್ರಶಾಂತ ಮಾಡ್ತೀವೋ ಆಗ ನಮ್ಮ ಮನಸ್ಸಿನಲ್ಲಿ ಎಲ್ಲ ವಿಚಾರಗಳನ್ನು, ಅಂದರೆ ಹಳೆಯ ವಿಚಾರಗಳು ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಹೋಗ್ತವೆ. ನಿಮ್ಮ ಮನಸ್ಸು ಇವಾಗ ಎಲ್ಲ ತುಂಬ ಗೊಂದಲದ ಕೂಡ ಆಗಿದೆ, ನಮ್ಮ ಎಲ್ಲರ ಮನಸ್ಸು. ಹಾಗಾಗಿ ನಮ್ಮ ಯೋಚನೆಗಳು ಎಷ್ಟು ಯೋಚನೆ ಮಾಡ್ಬೋದು? ಒಂದು 10 ದಿನ, ಒಂದು ಅಥವಾ ನಮ್ಮ ಹುಟ್ಟದಾಗಲಿಂದ ಇಲ್ಲಿವರೆಗೆ ನಾವು ಕೆಲವೊಂದು ವಿಚಾರಗಳನ್ನ ಯೋಚನೆ ಮಾಡಿ ತಿಳ್ಕೊಬೋದು. ಅದಕ್ಕಿಂತ ಹಿಂದಿನ ನಾವು ತಿಳ್ಕೊಳ್ಳಿಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ? ಆದರೆ ಯಾವ ಮನಸ್ಸು ತುಂಬ ಜಾಗೃತವಾಗುತ್ತೆ, ಈ ಮೆಡಿಟೇಷನ್ ಮಾಡ್ತಾ 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 ನಿಮಗೆ ಮನಸ್ಸು ಸೂಕ್ತವಾಗ್ತಾ ಹೋಗ್ತದೆ, ತುಂಬ ಪ್ರಶಾಂತವಾಗ್ತಾ ಹೋಗ್ತದೆ. ನೀವು ಕನಸು ಕಾಣ್ತಿರಲ್ವಾ? ನಿದ್ದೆ ಮಾಡ್ಬೇಕಾದ್ರೆ ಕನಸು ಕಾಣ್ತಿರಲ್ಲ? ಕನಸು ಕಾಣಬೇಕಾದ್ರೆ 10 ಜನ್ಮ ನೋಡ್ತೀರ ನೀವು. ಶಾರ್ಟ್ ಪೀರಿಯಡ್, ಒಂದು 10 ನಿಮಿಷದಲ್ಲಿ 10 ಜನ್ಮನೇ ನೋಡ್ಬಿಡ್ತೀರ ಅಲ್ವಾ? ಅದು ಹೇಗೆ ಸಾಧ್ಯ ಆಗುತ್ತೆ? ಮನಸ್ಸನ್ನು ನಾವು ತಿಳಿಗೊಳಿಸಿದ್ರೆ, ಪ್ರಶಾಂತವಾಗಿ ಇಟ್ಕೊಂಡ್ರೆ, ನಾವು ಎಲ್ಲವನ್ನೂ ಕೂಡ ಹಳೆಯದನ್ನು ಅಧಿಕಾರ ಮಾಡ್ಕೊಳ್ತಕ್ಕಂತಹ ಕೆಪಾಸಿಟಿ ಮನಸ್ಸಿಗಿದೆ. ಮನಸ್ಸು ಅದಕ್ಕೆ ಎಲ್ಲದಕ್ಕೂ ಕೂಡ ಮೂಲ, ಎಲ್ಲದಕ್ಕೂ ಕೂಡ ಮುಂದಾಳು ಮನಸ್ಸೇ. ಮನಸ್ಸಿನ ಬಗ್ಗೆನೇ ಭಗವಾನ್ ಬುದ್ಧರು ಅವರ ಧಮ್ಮದ ಒಂದು ಇದರಲ್ಲಿ ಕಂಪ್ಲೀಟ್ ಆಗಿ ಹೇಳಿರ್ತಕ್ಕಂಥದ್ದೇ ಹೆಚ್ಚಿನ ಭಾಗ ಮನಸ್ಸಿನ ಬಗ್ಗೆ, ಮನಸ್ಸಿಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಓಕೆ, ಅವರು ಹುಟ್ಟಿದ ತಕ್ಷಣ ಅವರು 7 ಹೆಜ್ಜೆಗಳನ್ನು ಹಾಕಿ ಡಿಕ್ಲೇರ್ ಮಾಡ್ತಾರೆ. ಏನಂತ ಡಿಕ್ಲೇರ್ ಮಾಡ್ತಾರೆ? ನಾನು ಹೇಳ್ತೀನಿ, ಅದನ್ನು ರಿಪೀಟ್ ಮಾಡಿ, ಇದು ತುಂಬ ಇಂಪಾರ್ಟೆಂಟು, ನಾವು ತಿಳ್ಕೋಬೇಕು. ಓಕೆ, ಅಗ್ಗೋ ಹಮಸ್ಮಿನ್ ಲೋಕಸ್ಸ ಜೆಟ್ಟೋ ಹಮಸ್ಮಿನ್ ಲೋಕಸ್ಸ ಸೆಟ್ಟೋ ಹಮಸ್ಮಿನ್ ಲೋಕಸ್ಸ ಅಯಂ ಅಂತಿಮ ಜಾತಿ ನತ್ತಿಧಾನಿ ಪುನರ್ಭವೋ. ಹಾಗಂದ್ರೆ ಅಗ್ಗೋ ಹಮಸ್ಮಿನ್ ಲೋಕಸ್ಸ ಅಂತಂದ್ರೆ ಈ ಎಲ್ಲ ಲೋಕಗಳಲ್ಲೂ ಕೂಡ ಶ್ರೇಷ್ಠನಾದಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅದು ನಾನು ಮಾತ್ರ ಅಂತ. ಕೆಲವೊಂದು ಕಡೆ ನೀವು ಹೋದಾಗ ಬಾಲಬುದ್ಧ, ಭಗವಾನ್ ಬುದ್ಧರದ್ದು ಅವ್ರು ಹುಟ್ಟಿದಾಗ ಇದ್ದಂತಹ ಒಂದು ಚಿತ್ರನ ನೀವು ನೋಡ್ತೀರಿ. ಲುಂಬಿಣಿಗೆ ಯಾರು ಹೋಗಿದ್ರೆ ಅವರೆಲ್ಲ ನೋಡಿರ್ತೀರಿ. ಅಥವಾ ನಮ್ಮ ಮೆಡಿಟೇಷನ್ ಸೆಂಟರ್ಗೆ, ನಮ್ಮ ಧಮ್ಮದೂತ ಬುದ್ಧ ವಿಹಾರಕ್ಕೆ ಹೋದವರೆಲ್ಲರೂ ನೋಡಿರ್ತೀರಾ ಇದನ್ನ, ಸ್ಟ್ಯಾಚ್ಯೂನ. ಭಗವಾನ್ ಬುದ್ಧರದ್ದು ಚಿಕ್ಕವರ ಆಗಿದ್ದಾಗ ಈ ಥರದ ಒಂದು ಸ್ಟ್ಯಾಚ್ಯೂ ಇದೆ. ಇಲ್ಲಿದೆ ನೋಡಿ ಲುಂಬಿಣಿ, ಆ ಸ್ಟ್ಯಾಚ್ಯೂ ಇದೆಯಲ್ಲ, ಈ ಥರ ಕೈ ಬೆರಳು ಮಾಡಿ ಈ ಇಡೀ ಲೋಕಗಳಲ್ಲಿ, 10,000 ಲೋಕಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ಯಾರಾದರೂ ಇದ್ರೆ ಅದು ನಾನು ಮಾತ್ರ ಅಂತ ಡಿಕ್ಲೇರ್ ಮಾಡ್ತಾರೆ. ಹಾಗೆ ಜೆಟ್ಟೋ ಹಮಸ್ಮಿನ್ ಲೋಕಸ್ಸ ಅಂತಂದ್ರೆ
ಈ ಎಲ್ಲ ಲೋಕಗಳಲ್ಲೂ ಕೂಡ ಉನ್ನತವಾದಂಥವ್ರು ಯಾರಾದರೂ ಇದ್ರೆ ಅದು ನಾನು ಮಾತ್ರ ಅಂತ ಹೇಳ್ತಾರೆ. ಹಾಗೆ ಸೆಟ್ಟೋ ಹಮಸ್ನಿನ್ ಲೋಕಸ್ಸ ಅಂತಂದ್ರೆ ಈ 3 ಲೋಕಗಳಲ್ಲಿ ಘನವಂತನು ಯಾರು ಗೌರವಕ್ಕೆ ಪಾತ್ರರಾಗ್ತಕ್ಕಂತಹ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ರೆ ಅದು ನಾನು ಮಾತ್ರ ಅಂತಕ್ಕಂಥ ಡಿಕ್ಲೇರ್ ಮಾಡ್ತಾರೆ. ಹಾಗೆ ಈ ಅಯಂ ಅಂತಿಮ ಜಾತಿ, ಜಾತಿ ಅಂದ್ರೆ ಏನು? ಜಾತಿ ಅಂದ್ರೆ ಹುಟ್ಟು. ನಾವೆಲ್ಲ ಹೇಳ್ತೀವಲ್ಲ ಬೇರೆ ಬೇರೆ ಜಾತಿ, ಅದರ ಮೂಲನೂ ಕೂಡ ಹುಟ್ಟೆ, ಆ ಜಾತಿಯ ಮೂಲವೂ ಕೂಡ ಹುಟ್ಟೆ. ಆದ್ರೆ ಅದು ಕಾಲಾಂತರ ಬರ್ತಾ 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 ಅದನ್ನ ಒಂದು ಶುಭವಾಗಿ ತಂದಿದ್ದಾರೆ. ಆದ್ರೆ ಜಾತಿ ಅಂತಂದ್ರೆ ಬೇಸಿಕಲಿ ಹುಟ್ಟು. ಓಕೆ, ಅಯಂ ಅಂತಿಮ ಜಾತಿ ಅಂದ್ರೆ ಇದೇ ನನ್ನ ಕೊನೆಯ ಹುಟ್ಟು. ಅಯಂ ಅಂದ್ರೆ ನನ್ನ, ಅಂತಿಮ ಅಂದ್ರೆ ಕೊನೆಯ ಹುಟ್ಟು. ನತ್ತಿಧಾನಿ ಪುನರ್ಭವೋ ಅಂದ್ರೆ ನನಗೆ ಮತ್ತೆ ಪುನರ್ಜನ್ಮ ಇಲ್ಲ ಅಂತಕ್ಕಂಥದ್ದನ್ನ ಡಿಕ್ಲೇರ್ ಮಾಡ್ತಾರೆ. ಹೆಂಗೆ ಡಿಕ್ಲೇರ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಆಗ್ತಾನೆ ಹುಟ್ಟಿದ ಮಗು ಅವರು ಗರ್ಭಧಾರಣೆ ಆಗುತ್ತಲ್ಲ, ಅದು ಕೂಡ ಪ್ರಜ್ಞಾಪೂರ್ವಕವಾಗಿದ್ದು ಅವರು ಗರ್ಭಧಾರಣೆ ಆಗೋದಕ್ಕೂ ಮುಂಚೆ ಎಲ್ಲ ಪಾರಮ್ಗಳನ್ನ ಪೂರೈಸಿ 10 ಪಾರಮ್ಗಳನ್ನ 3 ಸುತ್ತುಗಳಲ್ಲಿ ಪೂರೈಸಿ ಅವರು ಎಲ್ಲಿ ಸೇತಕೇತು ಅಂತಕ್ಕಂತಹ ಒಬ್ಬ ದೇವತೆಯಾಗಿ ತುಸಿತ ಲೋಕದಲ್ಲಿ ಇರ್ತಾರೆ. ತುಸಿತ ಲೋಕ ಅಂತಂದ್ರೆ ನಮಗಿಂತ ಹೈಯರ್ ಬೀಯಿಂಗ್ಸ್. ಓಕೆ, ನಾವೇ ಶ್ರೇಷ್ಠರಲ್ಲ, ಮನುಷ್ಯ ಇದೆ ಶ್ರೇಷ್ಠರಲ್ಲ. ಓಕೆ, ನಮಗಿಂತ ಉನ್ನತ ಜೀವಿಗಳಿದ್ದಾವೆ, ನಮಗಿಂತ ಕೆಳಗಿರ್ತಕ್ಕಂತಹ ಜೀವಿಗಳು ಇದ್ದಾವೆ. ನಾವು ಇರ್ತಕ್ಕಂಥದ್ದು 5ನೇ ನೆಲೆಯಲ್ಲಿ 31 ಜೀವ ನೆಲೆಗಳಿದ್ದಾವೆ. ಅದರಲ್ಲಿ ನಾವು ಇರ್ತಕ್ಕಂಥದ್ದು ಮನುಷ್ಯರ ಜೀವ ನೆಲೆ 5ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ನಮಗಿಂತ ಎತ್ತರದ ಜೀವಗಳು ಅಂದ್ರೆ ಶ್ರೇಷ್ಠವಾದ ಅಂದ್ರೆ ಆ ಥರದಲ್ಲ, ಉನ್ನತ ಜೀವಿಗಳು, ನಮಗಿಂತ ಹೆಚ್ಚಿನ ಕಂಫರ್ಟ್ ಅನ್ನ ಪಡ್ಕೊಂಡಿರ್ತಕ್ಕಂತಹ ಜೀವಿಗಳಿದ್ದಾವೆ, ಹೆಚ್ಚಿನ ಆಯುಷನ್ನು ಪಡ್ಕೊಂಡಿರ್ತಕ್ಕಂತಹ ಜೀವಿಗಳಿದ್ದಾವೆ. ಓಕೆ, ಅದೇ ರೀತಿ ನಮಗಿಂತ ಕಡಿಮೆ ಆಯುಷ್ ಈಗ ಪ್ರಾಣಿಗಳು, ಪಕ್ಷಿಗಳು, ಇವುಗಳೆಲ್ಲವನ್ನು ನೋಡಿದಾಗ ನಮಗಿಂತ ಅವು ಕೆಳಗಿದ್ದಾವೆ. ಯಾಕೆಂದ್ರೆ ಮನಸ್ಸನ್ನು ಬೆಳೆಸಲಿಕ್ಕೆ ಅವುಗಳಲ್ಲಿ ಸಾಧ್ಯ ಇಲ್ಲ. ಆದರೆ ಮನಸ್ಸನ್ನು ಬೆಳೆಸ್ತಕ್ಕಂತಹ ಶಕ್ತಿ ಇರ್ತಕ್ಕಂಥದ್ದು ಕೇವಲ ಮನುಷ್ಯರಿಗೆ ಮಾತ್ರ. ಮನುಷ್ಯ ಅಂತಂದ್ರೆ ಏನು? ಮನಸ್ಸನ್ ಉತ್ಸಂಗತೆ ಇತಿ ಮನುಷ್ಯ ಅಂತಂದ್ರೆ ಮನಸ್ಸನ್ನ ಯಾರು ಉನ್ನತ ಸ್ಥಾನಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಇದೋ ಅವರು ಮಾತ್ರ ಮನುಷ್ಯರು. ಓಕೆ, ಹಾಗಾಗಿ ಮನುಷ್ಯನಿಗೆ ಮನಸ್ಸನ್ನ ಬೆಳೆಸ್ತಕ್ಕಂತಹ ಅಗಾಧವಾದ ಶಕ್ತಿ ಇದೆ. ಹಾಗಾಗಿ ಬುದ್ಧರಾಗಬೇಕು ಅಂದ್ರೆ ಮನುಷ್ಯರಾದ್ರೂ ಮಾತ್ರ ಸಾಧ್ಯ ಬುದ್ಧರಾಗಲಿಕ್ಕೆ. ದೇವತೆಗಳಿಗೂ ಕೂಡ ಬುದ್ಧರಾಗಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳು ಬುದ್ಧರಾಗಬಹುದು, ಆದರೆ ದೇವತೆಗಳಿಗೆ ಭಗವಾನ್ ಬುದ್ಧರ ಧಮ್ಮ ಸಿಗ್ತದೆ. ನಾವೇನೆಲ್ಲ ಈಗ ಪುಣ್ಯವನ್ನ ಮಾಡ್ತೀವಲ್ಲ, ಈ ಪುಣ್ಯವನ್ನ ನಾವು ಕೊನೆಯಲ್ಲಿ ಪುಣ್ಯವನ್ನ ಹಂಚ್ತೀವಲ್ಲ, ಈ ಪುಣ್ಯವನ್ನ ದೇವತೆಗಳಿಗೂ ಹಂಚ್ತೀವಿ, ಅವುಗಳು ಕಾಯ್ತಾ ಇರ್ತವೆ. ಈಗ ನಾವು ಪಠಣ ಮಾಡ್ಬೇಕಾದ್ರೆ ಒಂದು ಪರಿಕರಣ ಪಠಣ ಮಾಡ್ಬೇಕಾದ್ರೆ ಒಂದು ಇದ್ರಲ್ಲಿ ಬರ್ತದೆ, ಯಾವುದು ವಿಪತ್ತಿ ಪಡಿವಾಯ ಪರಿತ್ತ ಪಠ ಅಂತ ಬರ್ತದಲ್ಲ. ಸಮಂತ ಚಕ್ಕವಾಲೇಸು ಅತ್ರಾಗಚ್ಚತ್ತು ದೇವತ ಸದ್ದಮ್ಮಂ ಮುನಿರಾಜಸ್ಸ ಸುಣಂತು ಸಗ್ಗಮೊಕ್ಕದಂ ಧಮ್ಮಸ್ಸವಣ ಕಾಲೋ ಅಯಂ ವದಂತ ಧಮ್ಮಸ್ಸವಣ ಕಾಲೋ ಅಯಂ ವದಂತ ಧಮ್ಮಸ್ಸವಣ ಕಾಲೋ ಅಯಂ ವದಂತ ಅಂತಂದ್ರೆ ಈ ಸುತ್ತ ಸಮಂತ ಚಕ್ರವಾಳದಲ್ಲಿರ್ತಕ್ಕಂತಹ ಎಲ್ಲಾ ದೇವತೆಗಳೇ ಇಲ್ಲಿ ದಯಮಾಡಿಸಿ ಅಂತ ನಾವು ಅವ್ರನ್ನ ಕರೀತಾ ಇದ್ದೀವಿ, ಇಲ್ಲಿ ಬನ್ನಿ. ಯಾಕೆ ಬರಬೇಕು? ನಾವು ಮಾಡ್ತಾ ಇರ್ತಕ್ಕಂಥದ್ದು ಧಮ್ಮದ ಕೆಲಸ, ಪುಣ್ಯದ ಕೆಲಸ. ಅವರುಗಳಿಗೆ ಧಮ್ಮದ ಅಗತ್ಯ ಇದೆ. ಓಕೆ, ಈ ಸ್ವರ್ಗ ಮತ್ತು ಮೋಕ್ಷವನ್ನು ಕೊಡುವ ಮುಂದಿನ ಆ ಥರದ ಯಾವುದೇ ಒಂದು ಹೊರಗಿನ ಶಕ್ತಿಗಳು ಇಲ್ಲ. ಈ ಅವೆರಡನ್ನೂ ಕೊಡ್ತಕ್ಕಂತಹ ಶಕ್ತಿ ಇರ್ತಕ್ಕಂಥದ್ದು ಕೇವಲ ಧಮ್ಮಕ್ಕೆ ಮಾತ್ರ. ಸೊ ನಾವು ಧಮ್ಮವನ್ನ ಪಠಣ ಮಾಡ್ತಾ ಇದ್ದೀವಿ, ಧಮ್ಮವನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಈ ಚರ್ಚೆಯಲ್ಲಿ ಧಮ್ಮ ಪಠಣದಲ್ಲಿ ನೀವು ಬಂದು ಪಾಲ್ಗೊಳ್ಳಿ, ಆ ಪುಣ್ಯವನ್ನ ನೀವು ಕೂಡ ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಅವ್ರಿಗೆ ಇನ್ವಿಟೇಷನ್ ಕೊಡ್ತಾ ಇರ್ತಕ್ಕಂಥದ್ದು. ಓಕೆ, ನಾವು ಅವ್ರಿಗೆ ಇನ್ವಿಟೇಷನ್ ಕೊಟ್ಟಾಗ ದೇವತೆಗಳು ಬರ್ತವೆ ನಮ್ಮ ಜೊತೆಯಲ್ಲಿ ಧಮ್ಮವನ್ನ ಕೇಳಿಸ್ಕೊತಾರೆ. ಅವ್ರ ಭದಂತರ ಅಂದ್ರೆ ಶ್ರೇಷ್ಠ ಗೌರವಿತಾರೆ. ಇದು ಧಮ್ಮವನ್ನ ಶ್ರವಣ ಅಂತಂದ್ರೆ ನಾವು ಕೇಳಿಸ್ಕೊಳ್ತಕ್ಕಂತಹ ಕಾಲ, ಧಮ್ಮವನ್ನ ಕೇಳಿಸ್ಕೊಳ್ತಕ್ಕಂತಹ ಕಾಲ. ಬನ್ನಿ ನಾವೆಲ್ಲರೂ ಒಟ್ಟಾಗಿ ಧಮ್ಮವನ್ನ ಕೇಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಇನ್ವಿಟೇಷನ್ ಕೊಟ್ವಿ. ಓಕೆ, ಹಾಗಾಗಿ ದೇವತೆಗಳು ಇರ್ಬೋದು, ಬರ್ತಾರೆ. ಯಾಕೆ ಇವತ್ತು ವಿಶೇಷವಾದಂತಹ ದಿನ, ಬುದ್ಧ ಪೂರ್ಣಿಮೆಯ ದಿನ. ಇಡೀ ಆಲ್ ಓವರ್ ದ ವರ್ಲ್ಡ್ ತುಂಬಾ ವೈಬ್ರೇಷನ್ ಇರ್ತದೆ. ಓಕೆ, ಈ ಸಮಯದಲ್ಲಿ ಎಲ್ಲಾ ದೇವತೆಗಳು ಕೂಡ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ಧಮ್ಮ ಸಿಗ್ಲಿ ನಮಗೆ ಅಂತ ಕಾಯ್ತಾ ಇರ್ತಾರೆ.
ತುಂಬ ಜನ ಮೆಡಿಟೇಷನ್ ಮಾಡ್ತಾ ಇರ್ತಾರೆ, ತುಂಬ ಜನ ಧಮ್ಮದ ಪುಣ್ಯದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈ ಪುಣ್ಯ ಅವ್ರಿಗೆ ಸಿಕ್ತು ಅಂತಂದರೆ, ಅವ್ರಿಗೆ ಸ್ವಲ್ಪ ಸಿಕ್ಕಿದ್ರು ಸಾಕು, ಅವರು ಬುದ್ಧರಾಗ್ತಕ್ಕಂತಹ ಒಂದು ಅವಕಾಶ ಸಿಗುತ್ತೆ ಅವರಿಗೆ. ಹಾಗಾಗಿ ಅವರೆಲ್ಲ ಕಾಯ್ತಾ ಇರ್ತಾರೆ. ಹಾಗಾಗಿ ನಾವು ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದೀವಿ ಈಗ. ಓಕೆ, ಸೊ ಇವರು ತುಸಿತದಲ್ಲಿ ಸೇತಕೇತುವಾಗಿ ಎಲ್ಲ ಪಾರ್ಗಳನ್ನ ಪೂರೈಸಿ ಸೇತಕೇತವಾಗಿ ಹುಟ್ಟಿರ್ತಾರೆ. ಅಲ್ಲಿಂದ ರಿಕ್ವೆಸ್ಟ್ ಮಾಡ್ತಾರೆ, ಇದು ಸರಿಯಾದ ಸಮಯ, ಬುದ್ಧರ ಉದಯ ಆಗಲಿಕ್ಕೆ ಇದು ಸರಿಯಾದ ಸಮಯ, ನೀವು ಕಪಿಲ ವಸ್ತುವಿನ ಮಹಾಮಯ ಗರ್ಭಧಾರಣೆ ಮಾಡಿ ನೀವು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾರೆ. ಯಾರು ಇವಾಗ ಹೇಳಿದ್ರೆ ತಲೆ ಮೇಲೆ ಹೋಗ್ಬೋದು, ಬ್ರಹ್ಮಲೋಕದಲ್ಲಿರ್ತಕ್ಕಂತಹ ದೇವತೆಗಳು ಬಂದು ರಿಕ್ವೆಸ್ಟ್ ಮಾಡ್ತಾರೆ. ಬ್ರಹ್ಮ ಅಂತಂದ್ರೆ ಸೃಷ್ಟಿಕರ್ತ ಬ್ರಹ್ಮ ಅಲ್ಲ, ಅವರು ನಮಗಿಂತ ಹೈಯರ್ ಬೀಯಿಂಗ್ಸು. ಅವರಿಗೆ ನಮಗಿಂತ ಆಯುಷ್ ಜಾಸ್ತಿ, ನಮಗಿಂತ ಕಂಫರ್ಟ್ಸ್ ಜಾಸ್ತಿ. ಆಯುಷ್ ಜಾಸ್ತಿ ಇರೋದ್ರಿಂದ ಏನಾಗ್ತದೆ, ಲಕ್ಷ ಲಕ್ಷ ವರ್ಷಗಳು ಬರ್ತಾರೆ ಅವರು. ಏನಾಗ್ತದೆ ಅಂತಂದರೆ ಅವರು ನಾವೇ ಪರ್ಮನೆಂಟು ಅಂತಕ್ಕಂತಹ ಒಂದು ಅಹಂಕಾರದ ದುಃಖದಲ್ಲಿ ಮುಳುಗಿಬಿಟ್ಟಿರ್ತಾರೆ. ಓಕೆ, ಯಾಕಂದರೆ ಅದು ಸಾವು ಎಷ್ಟೋ ಲಕ್ಷಾಂತರ ವರ್ಷ ಬರೋದ್ರಿಂದ ಅವ್ರಿಗೆ ಅದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅವ್ರು ಪರ್ಮನೆಂಟ್ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರ್ತಾರೆ. ಅವರು ಬಂದು ರಿಕ್ವೆಸ್ಟ್ ಮಾಡ್ತಾರೆ. ರಿಕ್ವೆಸ್ಟ್ ಮಾಡಿದಾಗ ಅವರು ಪರೀಕ್ಷೆ ಮಾಡಿ ನೋಡ್ತಾರೆ ಅವರ ದೃಷ್ಟಿಯಿಂದ. ಆಗ ಮಹಾಮಾಯೆಯ ಒಂದು ಅವರಲ್ಲಿ ನಾನು ಗರ್ಭಧಾರಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂತಹ ಒಂದು ವಿಚಾರವನ್ನು ಕಂಡುಕೊಳ್ತಾರೆ. ಯಾಕೆಂದರೆ ಅವರ ಬುದ್ಧರ ಜನನವಾದ 7 ದಿನಕ್ಕೆ ಅವರ ತಾಯಿ ತೀರ್ಕೊಳ್ತಾರೆ. ಅದು ಒಂದು ನಿಯಮ. ಎಲ್ಲ ಬುದ್ಧರ ಉದಯ ಆದಾಗಲೂ ಕೂಡ ಅಷ್ಟೇ, ಅವರ ಹಿಂದೆ ಬಂದಿರತಕ್ಕಂತಹ ಎಲ್ಲ ಬುದ್ಧರು ಅವರ ತಾಯಿ ಹುಟ್ಟಿದ 7 ದಿನಕ್ಕೆ ತೀರ್ಕೊಳ್ತಕ್ಕಂಥದ್ದು ಒಂದು ನಿಯಮ. ಓಕೆ, ಸೊ ಅದು ನಿಯಮ. ಮತ್ತೆ ಶೀಲ ಪಾಲನೆಯಲ್ಲಿ ತುಂಬ ಶೀಲವಂತರಾಗಿರಬೇಕು, ಅಂತಹವರ ಹೊಟ್ಟೆನಲ್ಲೇ ಜನಿಸ್ತಕ್ಕಂಥದ್ದು. ಮಹಾಮಾಯೆ ಅಂತಹ ಶೀಲವತಿಯಾಗಿರ್ತಾರೆ. ಮತ್ತೆ ಅವರು ಯೂಶುವಲಿ ಹುಡ್ತಕ್ಕಂಥದ್ದು ಶ್ರೀಮಂತ ಕುಟುಂಬದಲ್ಲಿ ಅಥವಾ ರಾಜರ ಕುಟುಂಬದಲ್ಲಿ ಹುಡ್ತಕ್ಕಂತಹ ಸಾಧ್ಯತೆಗಳು ಅತಿ ಹೆಚ್ಚು. ಬೇರೆ ಬುದ್ಧರುಗಳು ಬೇರೆ ಶ್ರೀಮಂತ ಕುಟುಂಬದಲ್ಲಿ ಜನಿಸ್ತಾರೆ. ಆದರೆ ನಮ್ಮ ಈಗಿನ ಭಗವಾನ್ ಬುದ್ಧರು ಹುಟ್ಟದ್ದು ಮನೆತನದಲ್ಲಿ. ಓಕೆ, ಇದೆಲ್ಲವೂ ಸೂಕ್ತವಾದ ಒಂದು ಇದನ್ನ ನೋಡ್ತಾರೆ ಅವರು. ಮತ್ತೆ ಆ ಜಾಗ ಸ್ಥಳ ಅದು ಹಿಮಾಲಯದ ತಪ್ಪಲಲ್ಲಿರ್ತಕ್ಕಂಥದ್ದು, ಧ್ಯಾನಗಳಿಗೆ ಸೂಕ್ತವಾದಂತಹದ್ದು. ಅಲ್ಲಿ ಇರ್ತಕ್ಕಂತಹ ಮನಸ್ಸುಗಳು ಪರಿಪಕ್ವವಾಗಿದವೋ ಇಲ್ಲವೋ, ಧಮ್ಮದ ಬೆಳವಣಿಗೆ ಅವುಗಳಿಂದ ಸಾಧ್ಯವೋ ಇಲ್ಲವೋ ಎಲ್ಲವನ್ನು ನೋಡಿದಾಗ ಇದು ಸಾಧ್ಯ ಅಂತಕ್ಕಂಥದ್ದನ್ನು ಅರಿತುಕೊಂಡು ಅವರು ಮಹಾಮಾಯೆಯ ಇದರಲ್ಲಿ ಗರ್ಭಧಾರಣೆ, ಆಷಾಢ ಹುಣ್ಣಿಮೆಯ ದಿನ ಅದು ಗರ್ಭಧಾರಣೆ ಆಗಿತ್ತು. ಓಕೆ, ಅದಾದ 10 ತಿಂಗಳಿಗೆ ಅವರು ಈ ಜಗತ್ತಿಗೆ ಹೊರ ಜಗತ್ತಿಗೆ ಬರ್ತಾರೆ. ಹೊರ ಜಗತ್ತಿಗೆ ಬಂದಾಗ ಅಗ್ಗೋ ಹಮಸ್ಮಿನ್ ಲೋಕಸ್ಸ ಜೆಟ್ಟೋ ಹಮಸ್ಮಿನ್ ಲೋಕಸ್ಸ ಸೆಟ್ಟೋ ಹಮಸ್ಮಿನ್ ಲೋಕಸ್ಸ ಅಯಂ ಅಂತಿಮ ಜಾತಿ ನತ್ತಿ ಧಾನ ಪುನಃ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಅದು ಮಾಡಿದ್ದು ಇವತ್ತಿನ ದಿನ. ಓಕೆ, ಅದಾದ ನಂತರ ಅವರು ಬಾಲ್ಯ ಎಲ್ಲವನ್ನು ಕಪಿಲ ವಸ್ತುವಿನಲ್ಲಿ ಕಳೀತಾರೆ. ತಮ್ಮ 16ನೇ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ. ಯಶೋಧರ ಮಾತೆ ಇರುತ್ತೆ. ಅದಾದಮೇಲೆ 29ನೇ ವಯಸ್ಸಿನಲ್ಲಿ ಅವರಿಗೆ ರಾಹುಲ ಅಂತಕ್ಕಂತಹ ಒಬ್ಬ ಮಗ ಹುಡ್ತಾನೆ. ಅವತ್ತೇ ಅವರಿಗೆ ಮತ್ತೆ ಗೃಹತ್ಯಾಗವನ್ನು ಮಾಡ್ತಾರೆ. ಯಾಕೆ ಗೃಹತ್ಯಾಗವನ್ನು ಮಾಡ್ತಾರೆ? ತುಂಬ ಕನ್ಫ್ಯೂಷನ್ ಇದೆ. ಯಾವ ಕನ್ಫ್ಯೂಷನ್ನೂ ಬೇಡ, ಯಾಕೆ ಅಂತಂದರೆ ನಮಗೆ ಬುದ್ಧರ ಆದ ನಂತರ ನಾವು ಅವರ ಧಮ್ಮದ ಬೋಧನೆಯನ್ನು ನಾವು ತಗೊಳ್ಬೇಕೆ ಹೊರತು ಬುದ್ಧರಾಗೋದಕ್ಕಿಂತ ಮುಂಚೆ ಅವರು ಯಾವ ಕಾರಣಕ್ಕೆ ಬಿಟ್ಟರು ಅಂತಕ್ಕಂಥದ್ದನ್ನೇ ನಾವು ಹುಡುಕ್ತಾ ಇತ್ತು ಅಂತಂದರೆ ನಾವು ಏನು ತಿರುಳಿರ್ತದಲ್ಲ ಸಾರದ ಒಂದು ಇದನ್ನ ನಾವು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಬುದ್ಧರಾದ್ಮೇಲೆ ಬೋಧನೆ ಏನು ಮಾಡಿದರೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅವರು ರೋಹಿಣಿ ನದಿಯ ವಿವಾದದಿಂದ ಅವರು ಮನೆ ಬಿಡಲಿ ಅಥವಾ 4 ಸತ್ಯಗಳನ್ನು ನೋಡಾದರೂ ಮನೆ ಬಿಡಲಿ, ಅವರು ಗೃಹತ್ಯಾಗ ಮಾಡಿದಂಥ ಸತ್ಯ, ಅದಾದ ಮೇಲೆ ಸತ್ಯದ ಹುಡುಕಾಟದಲ್ಲಿ ಹೋದರು, ದೇಹದನ್ನೇ ಮಾಡಿದ್ರು, ಅದೆಲ್ಲದರಿಂದ ಯಾವುದೇ ಉಪಯೋಗ ಇಲ್ಲ ಅಂತಕ್ಕಂಥದ್ದನ್ನು ಕಂಡಿಟ್ಕೊಂಡು ಕೊನೆಗೆ ಉರುವೇಳ, ಇವತ್ತಿನ ಬೋಧನೆಯ ಹತ್ರ ಉರುವೇಳ ಅಂತಕ್ಕಂತಹ ಒಂದು ಊರಿಗೆ ಬರ್ತಾರೆ. ಅಲ್ಲಿ ಬಂದು ನಿರಂಜನ ನದಿಯಾದ ಪಕ್ಕದಲ್ಲಿ ಇದ್ದಂತಹ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾರೆ. ಅವತ್ತಿನ ದಿನ ಸುಜಾತ ಅಂತಕ್ಕಂತಹ ಮಹಿಳೆ ಸೇನಾಧಿಪತಿಯಾಗಿ ಅವರು ಧನ ಪಾಯಸ ಅಂತಂದರೆ ಕೆಲವರು ಅಕ್ಕಿನಲ್ಲಿ ಮತ್ತು ಹಾಲು ಖೀರು ಇದನ್ನೆಲ್ಲ ಮಾಡಿದ್ದು ಅಂತ ಹೇಳ್ತಾರೆ. ಕೆಲವರು ಗಿಣ್ಣಿನ ಒಂದು ಇದರಲ್ಲಿ ಮಾಡಿದ್ದು ತುಪ್ಪ ಹಾಕಿ ಅಂತ ಅದನ್ನು ಹೇಳ್ತಾರೆ. ಅದು ಏನಾಗಿರ್ಬೋದು, ಒಂದು ಆಹಾರ ದಾನವನ್ನು ಆಕೆ ತಂದು ಕೊಡ್ತಾರೆ. ಚಿನ್ನದ ಪಾತ್ರೆಯಲ್ಲಿ ತಂದು ಕೊಡ್ತಾರೆ. ಅದನ್ನು ಸ್ವೀಕಾರ ಮಾಡಿ 49 ತುತ್ತುಗಳನ್ನು ಮಾಡಿಕೊಂಡು ಅವರು ಆಹಾರ ಸೇವನೆಯನ್ನು ಮಾಡಿ ಆ ಚಿನ್ನದ ಪಾತ್ರೆಯನ್ನು ಅವತ್ತು ಮಾರ್ನಿಂಗು ಅವ್ರು ಮಾಡ್ತಾ ಇದ್ದು ಒಂದೇ ಊಟ. ಓಕೆ, ಮಾರ್ನಿಂಗು ಅವರು
ಆಹಾರ ಸೇವನೆಯನ್ನು ಮಾಡಿದ ನಂತರ ಆ ಚಿನ್ನದ ಪಾತ್ರೆಯನ್ನು ಸಂಕಲ್ಪ ಮಾಡಿ ನಿರಂಜನ ನದಿಗೆ ಚಿನ್ನದ ಪಾತ್ರೆಯನ್ನು ಬಿಸಾಕ್ತಾರೆ. ಏನಂತ ಸಂಕಲ್ಪ ಮಾಡ್ತಾರೆ? ಇವತ್ತು ನನಗೆ ಜ್ಞಾನೋದಯ ಆಗದಿತ್ತು ಅಂತಂದರೆ ಈ ಹರಿವಿನ ವಿರುದ್ಧವಾಗಿ ನನ್ನ ಈ ಪಾತ್ರೆ ಚಲಿಸಲಿ ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡಿ ನೀರಿಗೆ ಹಾಕ್ತಾರೆ. ಅದು ಸ್ವಲ್ಪ ದೂರ ಒಂದು 50 ಮೀಟ್ರು 300 ಮೀಟ್ರು ವಿರುದ್ಧವಾಗಿ ಚಲಿಸುತ್ತೆ. ಅದಾದಮೇಲೆ ಅದು ಮುಳುಗೋಗುತ್ತೆ. ಓಕೆ, ಅದಾದಮೇಲೆ ಅವರಿಗೆ ಕನ್ಫರ್ಮ್ ಆಗುತ್ತೆ, ಇವತ್ತು ನನಗೆ ಬೋಧಿ ಸಿಗುತ್ತೆ ಅಂತಕ್ಕಂಥ ಕನ್ಫರ್ಮೇಷನ್ ಸಿಗುತ್ತೆ. ಅದಾದಮೇಲೆ ಅವರು ವಾಪಸ್ ಬರಬೇಕಾದ್ರೆ ಸ್ವತ್ತಿ ಅಂತಕ್ಕಂಥ ಒಬ್ಬ ಬಾಲಕ ಅವರಿಗೆ ಒಂದಷ್ಟು ಹುಲ್ಲುಗಳನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಇವ್ರನ್ನ ನೋಡಿ, ಇವರ ತೇಜಸ್ಸನ್ನ ನೋಡಿ ಅವರಿಗೆ ತುಂಬ ಶ್ರದ್ಧೆ ಬರ್ತದೆ. ಅವನು ಏನು ಇರೋಲ್ಲ ದಾನ ಮಾಡಲಿಕ್ಕೆ, ಏನೋ ದಾನ ಮಾಡಬೇಕಲ್ಲ ಅಂತ ನೋಡಿಸ್ತಾ ಇರ್ತದೆ. 6 ಕಂತೆ ಹುಲ್ಲುಗಳನ್ನ ಸಿದ್ಧಾರ್ಥ ಗೌತಮ್ ಅವರಿಗೆ ಕೊಡ್ತಾರೆ. ಕೊಟ್ಟಾಗ ಅದನ್ನು ತೆಗೆದುಕೊಂಡೋಗಿ ಅವರು ಬೋಧಿ ವೃಕ್ಷದ ಕೆಳಗಡೆ ಅದನ್ನು ಆಸನವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಧ್ಯಾನ ಸತ್ತರಾಗಿ ಕೂತ್ಕೋತಾರೆ. ಸಂಜೆ 6 ಗಂಟೆಗೆ, ಈಗ ನಾವು 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ವಾ, ಸಂಜೆ 6 ಗಂಟೆಗೆ ಅವರು ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಧ್ಯಾನಕ್ಕೆ ಕುಳಿತುಕೊಂಡು 3 ಹಂತದಲ್ಲಿ ಜ್ಞಾನೋದಯವನ್ನು ಪಡ್ಕೊಳ್ತಾರೆ. ಮೊದಲನೇದು 6 ಗಂಟೆಯಿಂದ 10 ಗಂಟೆವರೆಗೆ, 10 ಗಂಟೆಯಿಂದ 2 ಗಂಟೆವರೆಗೆ, ಮತ್ತು 2 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ 3 ಹಂತಗಳಲ್ಲಿ ಜ್ಞಾನೋದಯ ಪರಿಪೂರ್ಣ ಆಗ್ತಾ ಹೋಗ್ತದೆ. ಮೊದಲನೇ ಹಂತದಲ್ಲಿ ಅವರು ಅವರ ಕಂಪ್ಲೀಟು ಹಿಂದಿನ ಜನ್ಮಗಳ ಬಗ್ಗೆ ಕಂಪ್ಲೀಟು ಎಲ್ಲವನ್ನು ಕೂಡ ನೋಡ್ತಾ ಹೋಗ್ತಾರೆ. ಎಲ್ಲಿವರೆಗೆ ನೋಡ್ತಾರೆ? ದೀಪಂಕರ ಭಗವಾನ್ ಬುದ್ಧರವರೆಗೂ ಕೂಡ ನೋಡ್ಕೊಂಡು ಹೋಗ್ತಾರೆ. ದೀಪಂಕರ ಭಗವಾನ್ ಬುದ್ಧರ ಹತ್ರ ಸುಮೇಧ ಅಂತಕ್ಕಂತಹ ಒಬ್ಬ ಪಂಡಿತ ಬಂದು ಅವನು ಸಂಕಲ್ಪ ಮಾಡಿರ್ತಾನೆ, ನಾನು ನಿಮ್ಮ ಥರ ಸಂಬುದ್ಧರಾಗಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿರ್ತಾರೆ. ಅದನ್ನು ಡೀಟೇಲ್ ಆಗಿ ಹೋಗೋದಿಲ್ಲ. ಸಂಕಲ್ಪವನ್ನು ಅವರು ದೀಪಂಕರ ಭಗವಾನ್ ಬುದ್ಧರು ಅವ್ರನ್ನ ನೋಡಿ, ಇವ್ರಿಗೆ ಆ ಥರ ಕೆಪಾಸಿಟಿ ಇದೆ, ನೀನು ಮುಂದೊಂದು ದಿನ ಗೌತಮ ಬುದ್ಧರಾಗಿ ಜನಿಸ್ತೀಯ ಅಂತಂದ್ಬಿಟ್ಟು ಆಶೀರ್ವಾದ ಮಾಡಿರ್ತಾರೆ. ಅಲ್ಲಿವರೆಗೂ ಕೂಡ ಅವರ ಇದನ್ನು ನೋಡ್ತಾರೆ. ಅವ್ರು ಏನಾಗಿ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಯಾವ ಕುಲದಲ್ಲಿ, ಯಾರ ಮಗನಾಗಿ, ಅವರ ವೃತ್ತಿ, ಅವರ ಭಾಷೆ, ಅವರ ಆಹಾರ ಪದ್ಧತಿ, ಯಾವ ಜೀವಿಯಾಗಿ, ಅವರು ಕೋತಿಯಾಗಿ ಹುಟ್ಟಿದ್ರು, ಹಂದಿಯಾಗಿ ಹುಟ್ಟಿದ್ರು, ನಾಯಿಯಾಗಿ ಹುಟ್ಟಿದ್ರು, ದನವಾಗಿ ಹುಟ್ಟಿದ್ರು, ಎಲ್ಲ ರೀತಿಯ ಇದನ್ನು ಕೂಡ ದೇವತೆಯಾಗಿ ಹುಟ್ಟಿದ್ರು, ಎಲ್ಲ ರೀತಿಯ ಜನ್ಮಗಳನ್ನು ಅವರು ನೋಡ್ತಾ ಬರ್ತಾರೆ. ನೋಡಿ ನಂತರ ಏನೆಲ್ಲ ಆ ವೃತ್ತಿಯನ್ನು ಮಾಡಿದ್ರು ಎಲ್ಲವನ್ನು ನೋಡ್ತಾ ಬರ್ತಾರೆ. ಅದೇ ಸಮಯದಲ್ಲಿ ದೀಪಂಕರ ಬುದ್ಧರ ಸಂಕಲ್ಪ ಮಾಡ್ತಾರಲ್ಲ ಇವರು ಸುಮೇಧ ಪಂಡಿತ, ಆ ಸಮಯದಲ್ಲಿ ಅವರನ್ನು ನೋಡಿ ಅಲ್ಲಿನ ಪ್ರಿನ್ಸಸ್ ಯಾರು, ಅವರ ಹೆಸರು ಸುಜಾತ ಅಂತಕ್ಕಂತಹ ಒಬ್ಬ ರಾಜಕುಮಾರಿಗೆ ಇದನ್ನು ನೋಡ್ತಾ ಇರ್ತಾಳೆ. ದೀಪಂಕರ ಬುದ್ಧರನ್ನ ವೆಲ್ಕಮ್ ಮಾಡ್ಲಿಕ್ಕೆ ಬಂದಿರ್ತಾಳೆ. ಇದನ್ನ ನೋಡಿ ಅವಳಿಗೆ ತುಂಬಾ ಆನಂದ ಆಗ್ತದೆ. ಅವಳು ಇವರಿಗೆ ಸುಮೇಧ ಪಂಡಿತನಿಗೆ 8 ಹೂಗಳನ್ನ ತಂದಿರ್ತಾಳೆ, ಹಾಗೆ ಭಗವಾನ್ ದೀಪಂಕರ ಬುದ್ಧರಿಗೆ ಕೊಡ್ಲಿಕ್ಕೆ, ಆಫರ್ ಮಾಡಲಿಕ್ಕೆ. ಇವರಿಗೆ ಸುಮೇಧ ಪಂಡಿತನಿಗೆ 6 ಹೂಗಳನ್ನ ಕೊಟ್ಟು ಭಗವಾನ್ ಬುದ್ಧರಿಗೆ ಆಫರ್ ಮಾಡಿ ನೀವು ಅಂತ ಕೊಡ್ತಾಳೆ. ಇವಳು 2 ಹೂಗಳನ್ನ ಹೂವಿನ ಗುಚ್ಛಗಳನ್ನ ಆಫರ್ ಮಾಡಿ ಅವಳು ಕೂಡ ಸಂಕಲ್ಪ ಮಾಡ್ತಾಳೆ, ನಾನು ಇವರ ಎಲ್ಲೆಲ್ಲಿ ಜನ ಅಂದರೆ ಬುದ್ಧರಾಗೋವರೆಗೂ ಕೂಡ ಇವರ ಜೊತೆಯಲ್ಲೇ, ಇವರ ಸಂಪರ್ಕದಲ್ಲೇ ನಾನು ಇರಬೇಕು, ಆ ಥರ ನಾನು ಒಂದು ಸಂಕಲ್ಪವನ್ನು ಮಾಡ್ತೀನಿ, ನನಗೆ ಆಶೀರ್ವಾದ ಮಾಡಿ ಅಂತ ಅಂದ್ಬಿಟ್ಟು ಅವರ ಒಂದು ಪಾರಣೆಗಳನ್ನು ನೋಡ್ತಾರೆ. ಅದು ಸಾಧ್ಯ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ. ಆ ಸುಜಾತಳೆ ಭಗವಾನ್ ಸಿದ್ಧಾರ್ಥ ಗೌತಮರ ಮಡದಿಯಾಗಿ ಈ ಜನ್ಮದಲ್ಲಿ ಹುಟ್ಟಿದ್ದಾಳೆ. ಅದು ಯಶೋಧರ ಮಾತ. ಓಕೆ, ಅವರು ಹೆಂಡತಿಯಾಗಿ, ಈಗ ಮಗಳಾಗಿ, ತನ್ನ ತಾಯಿಯಾಗಿ, ಎಲ್ಲ ರೀತಿಯಲ್ಲೂ ಕೂಡ ತಂಗಿಯಾಗಿ ಬೇರೆ ಬೇರೆ ಜನ್ಮಗಳಲ್ಲಿ ಅವರು ಸೇವೆ ಮಾಡ್ಕೊಂಡೇ ಬಂದಿರ್ತಾರೆ. ಅಷ್ಟು ಜನ್ಮಗಳ ಕಲ್ಪಗಳವರಿಗೆ ಭಗವಾನ್ ಬುದ್ಧರ ಉದಯ ಅಷ್ಟು ಸುಲಭ ಅಲ್ಲ. ಕಲ್ಪಗಳಲ್ಲಿ ಒಂದು ಭಗವಾನ್ ಬುದ್ಧರ ಉದಯ ಆಗುತ್ತೆ. ಕಲ್ಪಗಳು ಅಂತಂದರೆ ನಮ್ಮ ಇಮ್ಯಾಜಿನೇಷನ್ಗೆ ಸಿಗೋದಿಲ್ಲ ಅದು. ಓಕೆ, ಅಷ್ಟು ವರ್ಷಗಳು ಬೇಕು. ಸೊ ನಾವು ಎಲ್ಲ ಲಕ್ಕಿ, 2500 ವರ್ಷಗಳ ಹಿಂದೆ ನಮಗೆ ಭಗವಾನ್ ಬುದ್ಧರು ಬಂದು ಹೋಗಿದ್ದಾರೆ. ನಾವು ಮೋಸ್ಟ್ಲಿ ನೋಡಿರ್ಬೋದು, ಆ ಪುಣ್ಯ ನಮ್ಗೆ ಇರ್ಬೋದು. ಹಾಗಾಗಿ ನಾವು ಎಲ್ಲರೂ ಧಮ್ಮದ ಒಂದು ಇದಕ್ಕೆ ಬಂದಿದ್ದೀವಿ. ಇಲ್ಲ ಅಂದರೆ ಎಲ್ರಿಗೂ ಧಮ್ಮ ಸಿಗಲ್ಲ. ನಮ್ಮ ಈ ಭೂಮಿ ಮೇಲೆ ಇರ್ತಕ್ಕಂತಹ ಜನಸಂಖ್ಯೆ ಎಷ್ಟು? 700 ಕೋಟಿ. 700 ಕೋಟಿಯಲ್ಲಿ ಎಷ್ಟು ಜನಗಳಿಗೆ ಧಮ್ಮ ಸಿಗ್ತಾ ಇದೆ? ಸೊ ಯಾವುದೋ ಒಂದು ಪುಣ್ಯದ ಫಲದಿಂದ ನಾವು ಧಮ್ಮದ ಕಡೆಗೆ ಬರ್ತಾ ಇದ್ದೀವಿ. ಮೊದಲ ಹಂತದಲ್ಲಿ, ಜ್ಞಾನೋದಯದ ಮೊದಲ ಹಂತದಲ್ಲಿ ಎಲ್ಲ ಜನ್ಮಗಳ ಬಗ್ಗೆ ಅವರು ಹಿಂದಿನ ಜನ್ಮಗಳನ್ನು ನೋಡ್ತಾ ಹೋಗ್ತಾರೆ. ಅದಾದ ನಂತರ 2ನೇ ಹಂತದಲ್ಲಿ ಇತರ ಜೀವಿಗಳ ಮೇಲೆ ಅವರ ಕಣ್ಣುಗಳನ್ನು, ದಿವ್ಯ ದೃಷ್ಟಿಯನ್ನು ಹಾಕ್ತಾರೆ.
ಎಲ್ಲ ಜೀವಿಗಳು ಅವರ ಹುಟ್ಟು ಹೇಗಾಗ್ತದೆ, ಹೇಗೆ ಸತ್ತೋಗ್ತವೆ, ಅವುಗಳು ಏನು ತಿಂತವೆ, ಅವರ ಆಹಾರ ಪದ್ಧತಿ, ಅವರ ಜೀವನ ಪದ್ಧತಿ, ಪ್ರಾಣಿಗಳು, ಪಕ್ಷಿಗಳು, ದೇವತೆಗಳು ಎಲ್ಲರೂ ಯಾವ ಥರ ಜೀವನ ಮಾಡ್ತಾ ಇದ್ದಾವೆ, ಮತ್ತು ಯಾಕೆ ಹುಟ್ಟಾಗುತ್ತೆ, ಯಾಕೆ ಸಾವಾಗುತ್ತೆ, ಇದರ ಕಾರ್ಯಕಾರಣ ಸಂಬಂಧಗಳೇನು, ಪಠಿತ ಸಂವಾದ ಎಲ್ಲವನ್ನು ಕೂಡ ಗಂಭೀರವಾದ ವಿಚಾರಗಳನ್ನು ತುಂಬ ಆಳವಾಗಿ ತಿಳ್ಕೊಳ್ತಾ ಹೋಗ್ತಾರೆ ಎರಡನೇ ಹಂತದಲ್ಲಿ. ಮತ್ತು ರಾತ್ರಿ ಮೂರನೇ ಹಂತ, ರಾತ್ರಿ ಅಂದರೆ ಬೆಳಗಿನ ಜಾವ 2 ಗಂಟೆಯಿಂದ 6 ಗಂಟೆವರೆಗೆ ಈ 4 ಆರ್ಯಸತ್ಯಗಳ ಬಗ್ಗೆ ಕಾಂಟೆಂಪ್ಲೇಟ್ ಮಾಡ್ತಾ ಹೋಗ್ತಾರೆ. ಮನಸ್ಸಿನ ಕ್ಲೇಶಗಳ ಬಗ್ಗೆ ಕಾಂಟೆಂಪ್ಲೇಟ್ ಮಾಡ್ತಾ ಹೋಗ್ತಾರೆ. ಎಲ್ಲ ಕ್ಲೇಶಗಳನ್ನು ನಾಶ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕ್ಲೇಶಗಳು. ಕ್ಲೇಶಗಳು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಸೂಕ್ತವಾಗಿ ಹರಿತಾ ಇರ್ತಕ್ಕಂತಹ ಕೆಟ್ಟ ಯೋಚನೆಗಳಷ್ಟೇ ಅಲ್ಲ, ಎಲ್ಲ ಕಮ್ಮಗಳು ಮತ್ತು ಯೋಚನೆಗಳು ಎಲ್ಲ ರೀತಿಯ ಕ್ಲೇಶಗಳನ್ನು ಕಂಪ್ಲೀಟಾಗಿ ನಾಶ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕ್ಲೇಶಗಳನ್ನು ನಾಶ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ 4 ಅರಿಯ ಸತ್ಯಗಳನ್ನು ಕಂಡುಹಿಡ್ಕೊಳ್ತಾರೆ. ಅದರ ಮೇಲೆ ಕಾಂಟೆಂಪ್ಲೇಟ್ ಮಾಡಿ, ಹೌದು ಎಲ್ಲ ಜೀವಿಗಳು ಕೂಡ ದುಃಖದಲ್ಲಿ ಸಿಕ್ಕಾಕೊಂಡಿದ್ದಾವೆ. ಹಾಗಾದರೆ ದುಃಖ ಅಂದರೆ ಏನು? ದುಃಖ ಅಂದರೆ ಹುಟ್ಟು ದುಃಖ, ಮುಪ್ಪು ದುಃಖ, ರೋಗ ದುಃಖ, ಮರಣ ದುಃಖ, ಅಪ್ರಿಯರೊಡನೆ ಸೇರ್ತಕ್ಕಂಥದ್ದು ದುಃಖ, ಪ್ರಿಯರನ್ನ ಕಳ್ಕೊಳ್ತಕ್ಕಂಥದ್ದು ದುಃಖ, ಮತ್ತು ನಾವು ಅಂದ್ಕೊಂಡಿದ್ದೆಲ್ಲ ನಮಗೆ ಸಿಗೋದಿಲ್ಲ, ಅದು ಕೂಡ ದುಃಖ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಪಂಚಕಂದಗಳಿಗೆ ನಾವು ಅಂಟ್ಕೊಳ್ತಾ ಇದ್ದೀವಿ, ಅದು ದುಃಖ. ನಂದು ಅಂತ ಅಂಟ್ಕೊಳ್ತಾ ಇದ್ದೀವಿ, ಅದು ದುಃಖ. ಈ ದುಃಖಕ್ಕೆ ಕಾರಣವನ್ನು ಕಂಪ್ಲೀಟಾಗಿ ತಿಳ್ಕೊಳ್ತಾರೆ. ದುಃಖದ ಕಾರಣ ಲಾಸ್ಟ್ ಕ್ಲಾಸ್ ನಮ್ಮದೇ ಸಂಬಂಧ ದೇವರು ಡೀಟೇಲ್ ಆಗಿ ಹೇಳಿದ್ದಾರೆ. ದುಃಖಕ್ಕೆ ಕಾರಣವನ್ನು ಯಾವ ಥರ ನಾವು ಸಿಕ್ಕಾಕೋತಾ ಇದ್ದೀವಿ ಅಂತ ಅಂದ್ಬಿಟ್ಟು ಕೂಡ ನಾವು ಅವರು ಬಂದ ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏನು ಕಾರಣ? ಬೇಸಿಕಲಿ ಅಂಟುವಿಕೆ. ಯಾವ ಅಂಟುವಿಕೆ? ಕಾಮತನ, ಭಗವತನ, ವಿಭವತನ. ಕಾಮತನ ಅಂದರೆ ಇಂದ್ರಿಯಾಸಕ್ತಿಗಳಿಗೆ ಬರುವಂಥದ್ದು. ಭವತನ ಅಂದರೆ ಇರುವಿಕೆಗೆ ಅಂಟ್ಕೊಂಡಿರೋದು, ನಾವು ಪರ್ಮನೆಂಟ್ ಅಂತ ಅಂದ್ಬಿಟ್ಟು ಅಂಟ್ಕೊಳ್ಬೋದು ನನ್ನ ದೇಹಕ್ಕೆ. ಮತ್ತು ವಿಭವತನ ಅಂದರೆ ನಾನು ಸತ್ತೋಗ್ಬಿಟ್ರೆ ಎಲ್ಲ ಸರಿಯಾಗ್ಬಿಡ್ತದೆ ಅಂತ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ತಾರಲ್ಲ, ಇವೆಲ್ಲವೂ ಅಂಟುವಿಕೆ. ಇವೇ ದುಃಖಕ್ಕೆ ಕಾರಣ ಅಂತಕ್ಕಂಥದ್ದನ್ನು ಅರ್ಥಕೊಳ್ತಾರೆ. ಈ ಕಾರಣವನ್ನು ತೆಗಿತಕ್ಕಂತಹ ಮಾರ್ಗವನ್ನು ಕಂಡುಹಿಡಿತಾರೆ. ಆ ಕಾರಣಗಳನ್ನು ತೆಗಿತಾ ಹೋದಾಗ ನಮಗೆ ಸುಖ ಸಿಗ್ತದೆ ಅಂತಕ್ಕಂಥದ್ದನ್ನು ಭಗವಂತನು ತೋರಿಸ್ತಾರೆ. ಓಕೆ, ಹೀಗೆ 3 ಹಂತಗಳಲ್ಲಿ ಜ್ಞಾನೋದಯ ಪಡ್ಕೊಂಡಿದ್ದು ಇವತ್ತಿನ ದಿನ. ಇದು ವೈಶಾಖ ಪೂರ್ಣಿಮೆಯ ಮತ್ತೊಂದು ವಿಶೇಷತೆ. ಓಕೆ, ಅವತ್ತು ಯಾವ ಥರ ಡಿಸ್ಕ್ರಿಪ್ಷನ್ ಬರ್ತದೆ ಅಂದರೆ ತುಂಬ ಅದ್ಭುತವಾಗಿದೆ ಅದು. ಬೆಳಗಿನ 6 ಗಂಟೆ ಸಮಯದಲ್ಲಿ ಒಂದು ಸೈಡು ಸೂರ್ಯ ಉದಯ ಆಗ್ತಾ ಇರ್ತಾನೆ, ಇನ್ನೊಂದು ಸೈಡು ಚಂದ್ರ ಅಸ್ತಮ ಆಗ್ತಾ ಇರ್ತಾನೆ. ಮಧ್ಯದಲ್ಲಿ ಭಗವಾನ್ ಬುದ್ಧರು ರಥದ ಮೇಲೆ ತುಂಬ ಚಕ್ರವರ್ತಿಯ ರೀತಿಯಲ್ಲಿ ಕೂತ್ಕೊಂಡು ಧ್ಯಾನಾಸಕ್ತರಾಗಿರ್ತಾರೆ. ಆ ಚಿತ್ರಣ ಆ ತ್ರಿಪಿಟಕಗಳಲ್ಲಿ ಬರ್ತದೆ, ಅದು ಉಲ್ಲೇಖಗಳೆಲ್ಲ ತುಂಬ ಅದ್ಭುತವಾಗಿದೆ. ಆ ಚಿತ್ರಣವನ್ನು ತುಂಬ ಹೆಚ್ಚು ಕಡಿಮೆ 1-1.5 ಪೇಜ್ ಆ ಚಿತ್ರಣನೇ ಡಿಸ್ಕ್ರೈಬ್ ಮಾಡ್ತಾರೆ. ಓಕೆ, ಆ ಸಮಯದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಅವರಿಗೆ ಕಂಪ್ಲೀಟ್ ಜ್ಞಾನೋದಯ ಆಗುತ್ತೆ. ಓಕೆ, ಆಗಿದ್ದು ಈ ವೈಶಾಖ ಪೂರ್ಣಿಮೆಯ ದಿನ. ಓಕೆ, ಅದಾದ ನಂತರ 7 ವಾರಗಳ ಕಾಲ ಅದೇ ಅಕ್ಕಪಕ್ಕ ಇರ್ತಕ್ಕಂತಹ ಎಲ್ಲ ಜಾಗಗಳಲ್ಲಿ ಒಂದೊಂದು ವಾರ ಒಂದೊಂದು ಕಡೆ ಧ್ಯಾನವನ್ನು ಮಾಡ್ತಾರೆ. ಚಂಕಮಣ ಧ್ಯಾನವನ್ನು ಮಾಡ್ತಾರೆ. ಮತ್ತು ರತ್ನಘರ ಅಂತಂದ್ಬಿಟ್ಟು ಒಂದು ರತ್ನಘರ ಅಂದರೆ ರತ್ನದ ಒಂದು ಕೊಠಡಿ ಥರ ಮಾಡಿಕೊಂಡು ದೇಹದಿಂದ ಏನು ಈ ನಮ್ಮ ಫ್ಲಾಗ್ ಇದೆಯಲ್ಲ, ಇಲ್ಲಿರ್ತಕ್ಕಂತಹ ಎಲ್ಲ 5 ಕಲರ್ಸ್ ಇದ್ದಾವೆ. 5+5 ಕಂಬೈಂಡ್ ಸೇರಿ 6ನೇ ಕಲರ್. ಈ ಎಲ್ಲ ಕಲರ್ಸ್ ಕೂಡ ಅವರಿಗೆ 3ನೇ ವಾರ ರತ್ನಘರ ಅಂತ ನೋಡಿರ್ತೀವಲ್ಲ, ಆ ಸಮಯದಲ್ಲಿ ಅವರ ದೇಹದಿಂದ ಎಮಿಟ್ ಆದಂತಹ ರೇಸ್ ಅವನ್ನ ನಾವು ಬುದ್ಧಿಸ್ಟ್ ಫ್ಲಾಗ್ ಅಂತ ಅಂದ್ಬಿಟ್ಟು ಮಾಡಿರ್ತಕ್ಕಂಥದ್ದು. ಓಕೆ, ಅವರ ದೇಹದಿಂದ ಚಿಕ್ಕದಂತಹ ಇದು. ಅದಾದಮೇಲೆ ಅಜಪಾಲ ಅಂತಕ್ಕಂತಹ ಒಂದು ಮರದ ಹತ್ರ ಧ್ಯಾನವನ್ನು ಮಾಡ್ತಾರೆ. ಮತ್ತು ಮುಚ್ಚಲಿಂದ ಅಂತಕ್ಕಂತಹ ಒಂದು ನಾಗ ಅವ್ರಿಗೆ ಮಳೆಯಿಂದ ರಕ್ಷಣೆ ಕೊಡ್ತಾರೆ. ವಾರ ಗಾಢವಾದ ಮಳೆ ಬರುತ್ತೆ, ಅದರಿಂದ ರಕ್ಷಣೆಯನ್ನು ಕೊಡ್ತಾರೆ. ಅಲ್ಲಿ ಧ್ಯಾನವನ್ನು ಮಾಡ್ತಾರೆ. ಮತ್ತು ಒಂದು ವಾರ ಮೊದಲ ವಾರ ಬೋಧಿ ವೃಕ್ಷಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಕೊನೆಯ ವಾರ ಎಲ್ಲವನ್ನು ಕೂಡ ಡೈಜೆಸ್ಟ್ ಮಾಡ್ಬೋದು. ಇವೆಲ್ಲವೂ ಡೈಜೆಸ್ಟಿವ್ ಪ್ರೊಸೆಸ್ಸು. ಇವಾಗ ಏನು ಕಂಡುಹಿಡ್ಕೊಂಡ್ರಲ್ಲ ಅದನ್ನು ಕಂಪ್ಲೀಟಾಗಿ ಅರಗಿಸ್ಕೋತಾ ಇದ್ರು, ಅವರು ಜೀರ್ಣ ಮಾಡ್ಕೋತಾ ಇದ್ರು. ಅಷ್ಟು ಜ್ಞಾನೋದಯವನ್ನು ಕಂಪ್ಲೀಟಾಗಿ ಜೀರ್ಣೋದಯ ಮಾಡಿಕೊಂಡ್ರು 7 ವಾರ. 7 ವಾರದ ನಂತರ ಅವರಿಗೆ ಮೊದಲ ಆಹಾರಧನವನ್ನು
ತಾಪಸ್ಸು ಮತ್ತು ಮಲ್ಲಿಕಾ ಅಂತಕ್ಕಂತಹ ಇಬ್ಬರು ವ್ಯಾಪಾರಿಗಳು ಬರ್ಮಾದಿಂದ ಅಫ್ಘಾನಿಸ್ತಾನ ಕಡೆಗೆ ಹೋಗ್ತಾ ಇರ್ತಾರೆ, ಅಥವಾ ಅಫ್ಘಾನಿಸ್ತಾನದಿಂದ ಈ ಕಡೆ ಬರ್ತಾ ಇರ್ಬೋದು. ಅದು ಎರಡು ಕಡೆ ಅವರು ಅವತ್ತೊಂದಿನೇ ದೊಡ್ಡ ವ್ಯಾಪಾರಿಗಳು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಇವ್ರನ್ನ ತೇಜಸ್ಸನ್ನು ನೋಡಿ ಅವ್ರಿಗೆ ನಮಸ್ಕಾರ ಮಾಡಿ ದ್ವಿಶರಣ ತೆಗೆದುಕೊತಾರೆ. ಆವಾಗ ಸಂಘ ಇರಲಿಲ್ಲ, 2 ಶರಣಗಳನ್ನ ತೆಗೆದುಕೊಂಡು ಇವರಿಗೆ ಆಹಾರ ದಾನವನ್ನು ಮಾಡ್ತಾರೆ. ಅವರು ಜ್ಞಾನೋದಯದ ನಂತರ ಮೊದಲ ಆಹಾರ ಸೇವನೆ 49 ದಿನಗಳ ನಂತರ. ಅದಾದಮೇಲೆ ಇವರು ಈ ಜ್ಞಾನೋದಯದ ಇದನ್ನು ಯಾರಿಗೂ ಹೇಳೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮತ್ತೆ ಸಾಂಪತಿ ಬ್ರಹ್ಮ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಇಲ್ಲ ನೀವು ಕೆಲವು ಜನಗಳಿಗೆ ಕಣ್ಣಿನ ಮೇಲೆ ಕೆಲವು ಸ್ವಲ್ಪ ಅಷ್ಟೇ ದೂರು ಕೂತಿದೆ, ಅಂಥವರ ದೂರನ್ನು ತೆಗೆದ್ರೆ ಅರ್ಥ ಆಗ್ತದೆ, ಧಮ್ಮವನ್ನು ನೀವು ಎಲ್ಲರಿಗೂ ಸಾರಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾರೆ. ಧಮ್ಮವನ್ನು ರಿಕ್ವೆಸ್ಟ್ ಮಾಡಿದ್ರೆ ಹೇಳಬಾರ್ದು, ಅದು ನಿಯಮ ಇದೆ. ಹಾಗಾಗಿ ಆ ನಿಯಮಕ್ಕನುಸಾರವಾಗಿ ಅವರು ರಿಕ್ವೆಸ್ಟ್ ಮಾಡಿದ ನಂತರ ನೋಡ್ತಾರೆ. ದಿವ್ಯ ದೃಷ್ಟಿಯನ್ನು ಬಿಟ್ಟು ನೋಡಿದಾಗ ಹೌದು, ಧಮ್ಮವನ್ನು ಹೇಳಿದಾಗ ಸುಮಾರು ಲಕ್ಷ ಜನಗಳು ಅದರಿಂದ ದುಃಖದಿಂದ ಹೊರಗೆ ಬರ್ತಾರೆ ಅಂತಕ್ಕಂತಹ ಸತ್ಯವನ್ನು ಕಂಡುಕೊಂಡು ಸಾರನಾಥಕ್ಕೆ ಬಂದು 2 ತಿಂಗಳ ನಂತರ ಆಷಾಢ ಹುಣ್ಣಿಮೆಯ ದಿನ ಧಮ್ಮಚಕ್ರವನ್ನು ಉರುಳಿಸಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು. ಅವರು 45 ವರ್ಷಗಳ ಕಾಲ ಸತತವಾಗಿ ಉರುಳುತ್ತಾ ಬಂತು. ಅವರು ಸಾಯೋದಕ್ಕೂ ಮಹಾಪರಿನಿರ್ವಾಣ ಹೊಂದುವ ಕ್ಷಣದ ಮುಂಚೆಯೂ ಕೂಡ ಧಮ್ಮವನ್ನು ಹೇಳಿ ಅವರು ಪರಿನಿರ್ವಾಣ ಹೊಂದುತ್ತಾರೆ. ದಿನಕ್ಕೆ 22 ಗಂಟೆಗಳ ಕಾಲ ಸತತವಾಗಿ ಧಮ್ಮವನ್ನು ಹೇಳ್ತಾ ಹೋದರು. ಅವರ ದಿನಚರಿಯಲ್ಲಿ ಆ ಥರ ಬರ್ತದೆ. ಅವರು 4 ಗಂಟೆಗೆ ಎದ್ದೇಳ್ತಾ ಇದ್ದು, 2 ಗಂಟೆಯಿಂದ 4 ಗಂಟೆ ಮಾತ್ರ ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ರು. ಅದು ಜಾಗೃತ ಭಾವದಿಂದ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ರು. ನಂತರ ಬರ್ಕೆ ಹೊಡ್ಕೊಂಡಿದೆಯಲ್ಲ, ಜಾಗೃತ ಭಾವದಿಂದ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ರು. 4 ಗಂಟೆಯಿಂದ 6 ಗಂಟೆವರೆಗೆ ಮಹಾಕರುಣ ಸಮಾಪತ್ತಿ ಅಂದರೆ ತುಂಬ ಅನುಕಂಪ ಭರಿತ ಮನಸ್ಸಿನಿಂದ ಇಡೀ ವಿಶ್ವವನ್ನೇ ನೋಡ್ತಾ ಇದ್ರು. ಇವತ್ತು ನಾನು ಯಾರಿಗೆ ಧಮ್ಮವನ್ನು ಹೇಳಿದ್ರೆ ಅರ್ಥ ಆಗ್ತದೆ, ಯಾರನ್ನ ನಾನು ದುಃಖದಿಂದ ಬಿಡುಗಡೆ ಮಾಡ್ಬೋದು ಅಂತಕ್ಕಂತಹ ಒಂದು ಕರುಣೆಯನ್ನು ಜಗತ್ತನ್ನು ನೋಡ್ತಾ ಇದ್ರು. ಅದಾದ ನಂತರ ಅವರು ಸೆಲೆಕ್ಟ್ ಮಾಡಿಕೊಂಡು ಎಲ್ಲರಿಗೂ ಧಮ್ಮವನ್ನು ಹೇಳಲಿಕ್ಕೆ ಹೋಗ್ತಾ ಇದ್ರು. ಮತ್ತು 6 ಗಂಟೆಯಿಂದ 8 ಗಂಟೆವರೆಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಪಿಂಡಪಾತಕ್ಕೆ ಹೋಗ್ತಾ ಇದ್ರು. ಬೀದಿಗಳಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಬಡವನ ಮನೆಗೂ ಅಷ್ಟೇ ಇದಾಗಿ ಹೋಗ್ತಿದ್ರು, ಶ್ರೀಮಂತರ ಮನೆಗೂ ಕೂಡ ಅದೇ ಥರ ಹೋಗ್ತಾ ಇದ್ರು. ಮತ್ತು ಅದಾದ ನಂತರ ಪಿಂಡಪಾತವನ್ನು ಮುಗಿಸಿ 11 ಗಂಟೆ ಪಿಂಡಪಾತವನ್ನು ಮಾಡ್ತಿದ್ರು. 12 ಗಂಟೆಯ ನಂತರ ಧ್ಯಾನಗಳನ್ನು ಹೇಳ್ಕೊಳ್ತಾ ಇದ್ರು ಭಿಕ್ಷುಗಳಿಗೆ. ಸಂಜೆವರೆಗೂ ಕೂಡ ಧ್ಯಾನವನ್ನು ಹೇಳ್ತಾ ಇದ್ರು. ಇನ್ ಬಿಟ್ವೀನ್ ಎಷ್ಟೊಂದು ಜನ ಉಪವಾಸಕರು ಬಂದು ಧರ್ಮವನ್ನು ಕೇಳ್ತಾ ಇದ್ರು. 6 ಗಂಟೆಯಿಂದ 10 ಗಂಟೆಯವರೆಗೆ ರಾಜರುಗಳಿಗೆ ಧರ್ಮವನ್ನು ಹೇಳ್ತಾ ಇದ್ರು. ಅಲ್ಲಿದ್ದಂತಹ ರಾಜ್ಯಗಳಿಗೆ ಮತ್ತು ಅವ್ರ ಜೊತೆ ಬರ್ತಕ್ಕಂತಹ ಮಂತ್ರಿಗಳಿಗೆ ಧರ್ಮವನ್ನು ಹೇಳ್ತಾ ಇದ್ರು. ಮತ್ತು 10 ಗಂಟೆಯಿಂದ 2 ಗಂಟೆವರೆಗೆ ದೇವತೆಗಳಿಗೆ ಧರ್ಮವನ್ನು ಹೇಳ್ತಾರೆ. ಯಾಕಂದರೆ ಆ ಸಮಯ ದೇವತೆಗಳಿಗೆ ಸೂಕ್ತವಾದ ಸಮಯ, ಯಾವುದೇ ಜನಗಳಿಗೆ ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ. ಹಾಗಾಗಿ ಆ ಸಮಯದಲ್ಲಿ ದೇವತೆಗಳು ಬಂದು ಧರ್ಮವನ್ನು ಕೇಳ್ತಾ ಇದ್ರು. ಹೀಗೆ ದಿನದಲ್ಲಿ 22 ಗಂಟೆಗಳ ಕಾಲ ಸತತವಾಗಿ 45 ವರ್ಷ ಧರ್ಮವನ್ನು ಹೇಳಿದ್ರು. ಕೊನೆಗೆ 80ನೇ ವಯಸ್ಸಿನಲ್ಲಿ ಅವರು 3 ತಿಂಗಳು ಮುಂಚೆನೇ ಡಿಕ್ಲೇರ್ ಮಾಡ್ತಾರೆ, ನಾನು ವೈಶಾಖ ಪೂರ್ಣಿಮೆಯ ದಿನ ಬೆಳಗಿನ ಜಾವ 6 ಗಂಟೆಗೆ ಮಹಾಪರಿನಿರ್ವಾಣವನ್ನು ನಾನು ಹೊಂದ್ತೀನಿ, ಇಷ್ಟು ಗಂಟೆಗೆ ಅಂತ ಅಂದ್ಬಿಟ್ಟು 3 ತಿಂಗಳು ಮುಂಚೆನೇ ಡಿಕ್ಲೇರ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಇವತ್ತಿನ ದಿನ ಅವರು ಪರಿನಿರ್ವಾಣವನ್ನು ಹೊಂದ್ತಾರೆ. ಓಕೆ, ಅದಕ್ಕಿಂತ ಮುಂಚೆ ಜ್ಞಾನೋದಯ ಆದಾಗ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಇದೆ. ಅದೆರಡು ಗಾಥೆಗಳನ್ನು ನಾನು ಹೇಳ್ತೀನಿ, ಅದೇ ಥರ ಪರಿನಿರ್ವಾಣದ ಗಾಥೆಗಳನ್ನು ನಾವು ಹೇಳ್ತೀನಿ, ಅದನ್ನು ರಿಪೀಟ್ ಮಾಡೋಣ. ಓಕೆ, ಅನೇಕ ಜಾತಿ ಸಂಖಾರನ್ ಸಂದ ವಿಸ್ಸ ಅನಿಭಸ ಗಹಕಾರಂ ಗವೇ ಸಂತೋ ದುಃಖ ಜಾತಿ ಪುನಃ ಪುನಃ. ಅಂದ್ರೆ ಅನೇಕ ಜನ್ಮಗಳವರೆಗೆ ನಾನು ಜನ್ಮಗಳನ್ನ ಎತ್ತಾ ಬಂದೆ, ಅದು ಬೇರು ನನಗೆ ಸಿಗ್ತಾನೆ ಇರಲಿಲ್ಲ. ಆ ಸಂಸಾರಗಳಲ್ಲಿ ಈ ಎಲ್ಲ ಜರ ಅಂದರೆ ಮುದಿತನವನ್ನು ನೋಡ್ತಾ ಬಂದೆ, ರೋಗವನ್ನು ನೋಡ್ತಾ ಬಂದೆ, ಮರಣಗಳನ್ನು ನೋಡ್ತಾ ಬಂದೆ. ಬೋಧಿಸತ್ವನಾಗಿದ್ದಾಗಲೂ ಕೂಡ ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಬಂದೆ. ಆದರೆ ನನಗೆ ಇದೆಲ್ಲ ಹೆಂಗಾಗ್ತಾ ಇದೆ ಅಂತಕ್ಕಂತಹ ಈ ಮನೆನ ಯಾರು ಕಟ್ತಾ, ಈ ದುಃಖದ ಮನೆಯನ್ನ ಯಾರು ಕಟ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಇದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪ್ರಯತ್ನ ಪಡ್ತಾ ಇದ್ದೆ. ಆ ಅಪರಾಧಿ ಅಂದ್ರೆ ಈ ದುಃಖದ ಕಂದಗಳನ್ನ ಕಟ್ಟುವ ಅಪರಾಧಿ ಬಡಿಗನನ್ನ ನಾನು ಅರಿತಿರಲಿಲ್ಲ. ಆದರೆ ಅದಕ್ಕೆ ಕಾರಣ ಏನಾಗಿತ್ತು?
ಅಂಟುವಿಕೆ ಆಗಿತ್ತು. ಆ ಅಂಟುವಿಕೆಗೆ ನಾನು ಅಂದ್ರೆ ಕಂಡಿಡಿಬೇಕು ಅಂತಕ್ಕಂಥದ್ದು ಕೂಡ ಅಂಟುವಿಕೆನೆ, ಅದರಿಂದ ಹೋಗ್ತಕ್ಕಂಥದ್ದು. ಓಕೆ, ಆಸೆಯಿಂದ ಆಗಿತ್ತು. ಆದರೆ ಎಲ್ಲವನ್ನು ಬಿಟ್ಟ ನಂತರ ಈ ದುಃಖದ ಕಾರಣವನ್ನು ನಾನು ಕಂಪ್ಲೀಟ್ ಆಗಿ ಇವಾಗ ನಾನು ಅರ್ಥಕೊಂಡಿದ್ದೀನಿ. ಮತ್ತೆ ಮುಂದೆ ಹೇಳ್ತಾರೆ, ರಿಪೀಟ್ ಮಾಡಿ. ಗಹಕಾರಕ ದಿಟ್ಟೋಸಿ ಪುನಃಗೇನಂ ನಕಾಹಸಿ ಸಬ್ಬಾತೆ ಪಾಸುಕ ಬಗ್ಗ ಗಹಕೂಟಂ ವಿಸಂಕಿತಂ ವಿಸಂಖಾರಾಗತಂ ಚಿತ್ತಂ ತನ್ಹಾನಂ ಖಯಂ ಮಜ್ಜಗ. ನೀನು ಆಸೆ ಎಂಬ ಬಡಿಗನೆ ಕೆಟ್ಟ ಕಾರಣದಿಂದ ಈ ಪಂಚಕಂದವೆಂಬ ದುಃಖದಿಂದ ಆವರಿಸಿದ್ದ ಮನೆಯನ್ನು ನೀನು ಕಟ್ತಾ ಇದೀಯ. ಈಗ ನಾನು ಜ್ಞಾನೋದಯವನ್ನು ಪಡ್ಕೊಂಡಿದ್ದೇನೆ, ನಾನು ಬುದ್ಧನಾಗಿದ್ದೇನೆ, ನಿನ್ನನ್ನು ನಾನು ಸ್ಪಷ್ಟವಾಗಿ ನೋಡಬಲ್ಲೆ. ನೀನು ಆಸೆ ಎಂಬ ಬಡಿಗ, ನೀನು ಇನ್ನು ಮುಂದೆ ಈ ಒಂದು ಗೃಹವನ್ನ, ಆಸೆ ಎಂಬ ಮನೆಯನ್ನ, ನೀನು ದುಃಖದ ಮನೆಯನ್ನ ನನ್ನ ಹತ್ರ ಕಟ್ಟೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ಮನೆಯಲ್ಲಿರ್ತಕ್ಕಂತಹ ಒಂದೊಂದು ಇಟ್ಟಿಗೆಗಳನ್ನ, ಹಂಚುಗಳನ್ನ, ತೊಲೆಗಳನ್ನ ಒಂದೊಂದೇ ಬಿಡಿ ಬಿಡಿಯಾಗಿ ನಾನು ಎಲ್ಲವನ್ನು ಕಳಚಿಟ್ಬಿಟ್ಟಿದ್ದೇನೆ. ಮತ್ತೆ ನೀನು ಅದನ್ನ ಕಟ್ಟೋದಿಕ್ಕೆ ಸಾಧ್ಯ ಇಲ್ಲ ನನ್ನಲ್ಲಿ ಅಂತಕ್ಕಂಥದ್ದನ್ನು ಡಿಕ್ಲೇರ್ ಮಾಡ್ತಾರೆ ಜ್ಞಾನೋದಯ ಪಡೆದುಕೊಂಡ ನಂತರ. ಓಕೆ, ಹಾಗೆ ಕೊನೆಯದಾಗಿ ಅವರು ಕೊನೆಯದು ಯಾವುದು, ಪರಿನಿಬ್ಬಾಣ ಹೊಂದಿದ್ದು ಇವತ್ತೇ. ಪರಿನಿಬ್ಬಾಣ ಹೊಂದಬೇಕಾದ್ರೂ ಕೂಡ ಅವರು ಅನಾರೋಗ್ಯದಿಂದ ತುಂಬ ಬಳಲ್ತಾ ಇರ್ತಾರೆ. ಆದರೂ ಕೂಡ ಅವರು ತುಂಬ ಅಚಲವಾಗಿ, ತುಂಬ ಅವರ ಮುಖದಲ್ಲಿ ಎಷ್ಟು ದೇಹದಿಂದ ರೇಸ್ ಎಮಿಟ್ ಆಗ್ತಾ ಇರ್ತದೆ ಅಂತಂದರೆ, ಆನಂದ ಬಂತೇಜಿಯವರು ಹೇಳ್ತಾರೆ, ನಿಮ್ಮ ದೇಹ ರೋಗದಿಂದ ಇಷ್ಟು ನಿತ್ರಾಣಗೊಂಡಿದ್ದನ್ನು ಕೂಡ ಇಲ್ಲಿರ್ತಕ್ಕಂತಹ ಎಲ್ಲ ಸುಮಾರು ಜನ ದೇವತೆಗಳು ಬಂದಿರ್ತಾರೆ. ಓಕೆ, ಪರಿನಿಬ್ಬಾಣ ಹೊಂದ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ದೇವತೆಗಳಿಗಿಂತ ಅತ್ಯುನ್ನತವಾದ ಒಂದು ವಜ್ರಕಾಯದ ಒಂದು ಇದು ನಿಮ್ಮ ದೇಹದಿಂದ ಚಿಮ್ತಾ ಇದೆ, ಬೆಳಕು ಚಿಮ್ತಾ ಇದೆ ಅಂತ ಹೇಳ್ಬಿಟ್ಟು ಆನಂದ ಬಂತೇಜಿಯವರು ಹೇಳ್ತಾರೆ. ಹಾಗೆ ಇವರಿಗೆ ಆಗ ಮತ್ತೆ ಕೊನೆಯದಮ್ಮ ಹೇಳಿದ್ದವರು ಸುಬದ್ಧ ಅಂತಕ್ಕಂತಹ ಒಬ್ಬ ವ್ಯಕ್ತಿಗೆ. ಅವನು ಬೇರೆ ಬೇರೆ ಎಲ್ಲ ಇದನ್ನು ನೋಡ್ಕೊಂಡು ಬಂದಿರ್ತಾನೆ, ಎಲ್ಲೂ ಕೂಡ ಅವನಿಗೆ ಕ್ಲಾರಿಟಿ ಸಿಕ್ಕಿರಲ್ಲ. ಅದನ್ನೇ ಬಂದು ಕೇಳ್ತಾನೆ. ಫಸ್ಟು ಡಿಸ್ಟರ್ಬ್ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಆನಂದ ಬಂತೇಜಿ ತಡೀತಾರೆ. ಆದರೆ ಮೋಹನ್ ಬುದ್ರು ಅವ್ರನ್ನ ಆನಂದ ಬಂತೇಜಿಗೆ ನೀನು ಹಾಗೆ ಮಾಡಬಾರ್ದು, ಅವನು ಧಮ್ಮವನ್ನು ಕೇಳಲಿಕ್ಕೆ ಬಂದಿದ್ದಾರೆ. ಧಮ್ಮವನ್ನು ಯಾರೇ ಕೇಳಲಿಕ್ಕೆ ಬಂದ್ರು ಕೂಡ ಅವ್ರನ್ನ ತಡಿಬಾರ್ದು, ನೀನು ಬಿಡು, ಅವ್ರನ್ನ ನಾನು ಧಮ್ಮವನ್ನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅವನಿಗೆ ಕೊನೆಯ ಧಮ್ಮವನ್ನು ಸುಬದ್ಧ ಅಂತಕ್ಕಂತಹ ಒಬ್ಬ ವ್ಯಕ್ತಿಗೆ ಹೇಳ್ತಾರೆ. ಅವನು ಬಂದು ಕೇಳ್ತಾನೆ, ಎಲ್ಲ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಅದು ಮಾಡಿದ್ರೆ ಒಳ್ಳೇದಾಗುತ್ತೆ, ಎಲ್ಲ ಬೇರೆ ಬೇರೆ ಪಂಥದವರು ಬೇರೆ ಬೇರೆ ಥರ ಹೇಳ್ತಾರಲ್ಲ, ನಂಗೆ ಯಾವುದನ್ನು ನಂಬೋದು, ನಿಮ್ಮದನ್ನು ನಾನು ಹೇಗೆ ನಂಬೋದು ಅಂತಂದ್ಬಿಟ್ಟು ಕೇಳ್ತಾನೆ. ಆಗ ಮೋಹನ್ ಬುದ್ರು ಹೇಳ್ತಾನೆ, ಬಾಯಿಲಿ ನೀನು ಅವರಿವರು ಹೇಳಿದ್ದನ್ನು ನಂಬೇಡ, ನೀನು ಅರಿಯ ಅಷ್ಟಾಂಗಿಕ ಮಾರ್ಗವನ್ನು ನೀನು ಪಾಲನೆ ಮಾಡು. ಅಷ್ಟಾಂಗಿಕ ಮಾರ್ಗವನ್ನು ಹೇಳ್ತಾರೆ. ಸಮ್ಮ ದಿಟ್ಟಿ, ಸಮ್ಮ ಸಂಕಪ್ಪು, ಸಮ್ಮ ವಾಚೋ, ಸಮ್ಮ ಕಮ್ಮಂತೋ, ಸಮ್ಮ ವಾಯಮೋ, ಸಮ್ಮ ಆಜೀವೋ, ಸಮ್ಮ ವಾಯಮೋ, ಸಮ್ಮ ಸತಿ, ಸಮ್ಮ ಸಮಾಧಿ. 8 ಆ ಅರಿಯ ಅಷ್ಟಾಂಗಿಕ ಮಾರ್ಗಗಳನ್ನು ನೀನು ಪಾಲನೆ ಮಾಡಪ್ಪ. ಈ ಪಾಲನೆ ಮಾಡಿದ್ರೆ ಅದರಲ್ಲಿ ನಿನಗೆ ಪಾಲನೆ ಮಾಡಿ ಅದರ ಸುಖವನ್ನು ಅನುಭವಿಸು, ಅದರಿಂದ ಒಳ್ಳೆಯದಾಗುತ್ತೆ ಅಂತಂದರೆ ನೀ ಆ ದಾರಿಯನ್ನು ಕಂಟಿನ್ಯೂ ಮಾಡು, ಇಲ್ಲ ಅಂತಂದರೆ ಬಿಡು ಅಂತ ಹೇಳ್ತಾರೆ. ಅವನು ಅದನ್ನು ಅಲ್ಲೇ ಕಂಟೆಂಪ್ಲೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲೇ ಆ ಅಷ್ಟಾಂಗಿಕ ಮಾರ್ಗವನ್ನು ತಂದಾಗಿಸ್ಕೊಂಡು ಪ್ರಾಕ್ಟಿಕಲಾಗಿ ಪ್ರಾಕ್ಟೀಸ್ ಮಾಡ್ತಾನೆ. ಪ್ರಾಕ್ಟೀಸ್ ಅಂತಂದರೆ ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಲ್ಲ, ಅದು ಒಂದು ರೀತಿ. ಯಾಕೆಂದರೆ ನಾವು ನಮ್ಮ ಮನಸ್ಸನ್ನು ತುಂಬ ಹಾಳು ಮಾಡಿದ್ದೀವಿ, ಇಷ್ಟು ವರ್ಷ ತುಂಬ ಗಲೀಜಾಗ್ಬಿಟ್ಟಿದೆ. ಆದರೆ ಆ ಮನಸ್ಸನ್ನು ಮತ್ತೆ ನಾವು ತೊಳಿಬೇಕು ಅಂತಂದರೆ ಎಷ್ಟು ವರ್ಷ ಸರ್ಫ್ ಎಕ್ಸೆಲ್ ಹಾಕಿ ತೊಳಿಬೇಕು ನಾವು, ಅಲ್ವಾ? ಆದರೆ ಇವ್ರದ್ದು ಮನಸ್ಸು ಪರಿಪಕ್ವವಾಗಿರ್ತದೆ, ಸ್ವಲ್ಪ ಅಷ್ಟೇ ಅವ್ರಿಗೆ ಧಮ್ಮದ ಎಳೆ ಬೇಕಾಗಿರ್ತದೆ. ಹಾಗಾಗಿ ಆ ಧಮ್ಮದ ಎಳೆ ಸಿಕ್ಕಿದ ತಕ್ಷಣ ಅವನು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾನೆ, ಧ್ಯಾನವನ್ನು ಹೇಳ್ಕೊಡ್ತಾರೆ. ಧ್ಯಾನವನ್ನು ಮಾಡ್ತಾ ಅದೇ ಅಷ್ಟಾಂಗಿಕ ಮಾರ್ಗವನ್ನು ಪ್ರಾಕ್ಟೀಸ್ ಮಾಡ್ತಾನೆ. ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಅವನು ಅಲ್ಲೇ ಏನು ಜ್ಞಾನೋದಯವನ್ನು ಅರ್ಹಂತನಾಗಿ ಅವನು ಬಿಕ್ಕು ಆಗಿ ನನ್ನನ್ನು ಬಿಕ್ಕು ಮಾಡಿ ಅಂತ ಅಂದ್ಬಿಟ್ಟು
ಕೇಳ್ಕೊತಾನೆ. ಅವ್ರಿಗೆ ಏಹಿ ಬಿಕ್ಕುವೆ ಅಂತ ಅಂದ್ಬಿಟ್ಟು ಅವ್ರಿಗೆ ಬಿಕ್ಕು ಮಾಡಲಿಕ್ಕೆ ಪರ್ಮಿಷನ್ನ ಕೊಡ್ತಾರೆ ಯಾರು ಭಗವಾನ್ ಬುದ್ಧರು. ಮತ್ತು ಅದಾದ ಮೇಲೆ ಎಲ್ಲ ಬಿಕ್ಕುಗಳಿಗೆ ಕೊನೆಯ ಸಂದೇಶವನ್ನು ಕೊಡ್ತಾರೆ. ಕೊನೆಯ ಸಂದೇಶವನ್ನು ನಾವು ಒಂದ್ಸಲ ಹೇಳೋಣ, ರಿಪೀಟ್ ಮಾಡೋಣ. ಕೊನೆಯ ಸಂದೇಶ ಏನು ಅಂತ, ಹಂದದಾನಿ ಬಿಕ್ಕವೇ ಅಮಂತಯಾಮಿಯೋ ವಯಾಧಮ್ಮ ಸಂಖಾರ ಅಪ್ಪಮಾದೇನ ಸಂಪಾದೇತ. ಹಂದದಾನಿ ಬಿಕ್ಕವೇ ಅಂತಂದ್ರೆ ಈ ಬಿಕ್ಕುಗಳೇ, ನನ್ನ ಕೊನೆಯ ಉಪದೇಶವನ್ನು ನಾನು ಹೇಳ್ತೀನಿ ಕೇಳಿ ಅಂತ ನಾವು ಹೇಳ್ತಾರೆ. ಆಮಂತಯಾಮಿವು ಅಂತಂತಂದ್ರೆ ಎಲ್ಲ ಅವಲಂಬಿತ ವಸ್ತುಗಳಿರ್ಬೋದು, ಸ್ಥಿತಿಗಳಿರ್ಬೋದು, ಮನಸ್ಸುಗಳಿರ್ಬೋದು, ಎಲ್ಲ ಅವಲಂಬಿತ ವಸ್ತುಗಳು ಕೂಡ ನಾಶ ಆಗ್ತವೆ. ಯಾವ್ಯಾವುದು ಉತ್ಪತ್ತಿ ಆಗುತ್ತೋ ಅದೆಲ್ಲವೂ ಕೂಡ ನಾಶ ಆಗಲೇಬೇಕು. ಓಕೆ, ಆದ್ದರಿಂದ ನೀವು ತುಂಬ ಜಾಗೃತ. ಅಪಮಾದ ಏನಂತಂದ್ರೆ, ಪಮಾದ ಅಂತಂದ್ರೆ ಪ್ರಮಾದ ಅಂತಂದ್ರೆ ತಪ್ಪು ನಡವಳಿಕೆ, ಅಪ್ರಮಾದ ಅಂತಂದ್ರೆ ತಪ್ಪಾಗಿ ನಡೆದುಕೊಳ್ಳದೆ ಇರ್ತಕ್ಕಂಥದ್ದು. ಹೇಗೆ ಅದು ಜಾಗೃತ ಭಾವದಿಂದ ಪ್ರತಿ ಹಂತದಲ್ಲೂ ಕೂಡ ಕೆಲಸಗಳನ್ನು ಮಾಡಿ. ಏನು ಕೆಲಸಗಳನ್ನ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಆಗ ವಯಾಧಮ್ಮ ಸಂಖಾರ, ಅಂದ್ರೆ ಈ ವಯ ಅಂದ್ರೆ ವ್ಯಯ ಆಗ್ತಕ್ಕಂಥದ್ದು. ಯಾವ ಸಂಖಾರಗಳು? ಕೆಟ್ಟ ಸಂಖಾರಗಳು ಕಡಿಮೆ ಆಗ್ತವೆ, ಒಳ್ಳೆಯ ಸಂಖಾರಗಳು ಜಾಸ್ತಿ ಆಗ್ತವೆ. ಆಗ ನೀವು ಈ ಬಂಧನದಿಂದ ನೀವು ಬಿಡುಗಡೆ ಹೊಂದ್ತೀರಾ ಅಂತಕ್ಕಂಥ ಸಂದೇಶವನ್ನು ಕೊನೆಗೆ ಭಗವಾನ್ ಬುದ್ಧರು ಹೇಳಿ ಕೊನೆಗೆ ಕಣ್ಮುಚ್ಕೊಳ್ತಾರೆ. ಕಣ್ಮುಚ್ಚಿ ಧ್ಯಾನದಲ್ಲಿ ಹೋಗ್ತಾರೆ. ಮೊದಲನೇ ಧ್ಯಾನ, ಎರಡನೇ ಧ್ಯಾನ, ಮೂರನೇ ಧ್ಯಾನ, ನಾಲ್ಕನೇ ಧ್ಯಾನ, 8 ಧ್ಯಾನಗಳಲ್ಲಿ ಹೋಗ್ತಾರೆ. 8 ಧ್ಯಾನಕ್ಕೆ ಹೋದಾಗ ಎಲ್ಲರೂ ಕೂಡ ಭಗವಾನ್ ಬುದ್ಧರು, ಅಂದರೆ ಅದು ನಿರೋಧ ಸಮಪತ್ತಿ ಸ್ಟೇಟ್. ಓಕೆ, ಅಲ್ಲಿ ಉಸಿರಾಡ್ತಾ ಇರೋದಿಲ್ಲ, ಸ್ತಬ್ಧವಾಗಿರ್ತದೆ. ಎಲ್ಲರೂ ಏನು ಅನ್ಕೋತಾರೆ, ಈಗ ಪರಿನಿರ್ವಾಣ ಹೊಂದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೋತಾರೆ. ಆದರೆ ಅಲ್ಲಿ ಅನಿರುದ್ಧ ಭಕ್ತಿಜಿಯವರು ಇರ್ತಾರೆ. ದಿವ್ಯ ದೃಷ್ಟಿನಲ್ಲಿ ಭಗವಾನ್ ಬುದ್ಧರ ನಂತರ ಮತ್ತೆ ಮೊಗ್ಗಲನ ಭಕ್ತಿಜಿಯವರ ನಂತರ ಅತ್ಯಂತ ಶ್ರೇಷ್ಠ ಅಗ್ರಗಣ್ಯ ಯಾರು? ಅನಿರುದ್ಧ ಭಕ್ತಿಜಿಯವರು. ಸೊ ಅನಿರುದ್ಧ ಭಕ್ತಿಜಿಯವರು ಇಲ್ಲ, ಭಗವಾನ್ ಬುದ್ಧರು ಇನ್ನೂ ತೀರ್ಕೊಂಡಿಲ್ಲ, ವೇಟ್ ಮಾಡಿ, ಅವರು ಧ್ಯಾನದಲ್ಲಿದ್ದಾರೆ, ನಿರೋಧ ಸಮಪತ್ತಿಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಅದಾದಮೇಲೆ ಅವರು 8ನೇ ಧ್ಯಾನದಿಂದ 7ನೇ ಧ್ಯಾನ, 6ನೇ ಧ್ಯಾನ, 5ನೇ ಧ್ಯಾನ, 4ನೇ ಧ್ಯಾನಕ್ಕೆ ಬರ್ತಾರೆ. 4ನೇ ಧ್ಯಾನದಲ್ಲಿ ಅವರು ಕೊನೆಗೆ ಮಹಾಪರಿನಿರ್ವಾಣವನ್ನು ಹೊಂದ್ತಾರೆ. ಭಗವಾನ್ ಬುದ್ಧರ ಸಾವನ್ನು ಮಾತ್ರ ನಾವು ಮಹಾಪರಿನಿರ್ವಾಣ ಅಂತ ಕೂಡ ಕರಿತೀವಿ. ಮಹಾಪರಿನಿರ್ವಾಣ ಅಂತಕ್ಕಂತಹ ಪದವನ್ನು ಬೇರೆ ಇದಕ್ಕೆ ಮಾಡ್ತಾರೆ. ಯಾಕಂದರೆ ಅದು ಸಾವಲ್ಲ. ಅವರು ಹುಟ್ಟು ಸಾವನ್ನ ದಾಟಿದಂತಹ ಸ್ಥಿತಿಯನ್ನು ಅವ್ರು ಯಾವಾಗಲೂ ಪಡ್ಕೊಬಿಟ್ಟಿದ್ರು. ಅದೊಂದು ಸ್ಥಿತಿ, ಲೋಭವಿಲ್ಲದ, ಮೋಹವಿಲ್ಲದ, ದ್ವೇಷವಿಲ್ಲದಂಥ ಒಂದು ಸ್ಥಿತಿಯನ್ನು ಅವರು ಯಾವಾಗೂ ಪಡ್ಕೊಂಡಿದ್ರು. ಅವರ ದೇಹ ನಾವು ಸತ್ತಾಗ ಏನಾಗುತ್ತೆ, ಹಂಗೆ ಖುಷಿಗೊಂಡು ಬಿದೋಗಿರುತ್ತೆ. ಆದರೆ ಭಗವಾನ್ ಬುದ್ಧರ ದೇಹ ಸತ್ತ ನಂತರವೂ ಕೂಡ ಹೊಳಿತಾ ಇರ್ತದೆ. ಸುಮಾರು 5 ದಿನ ಅಲ್ಲ, 1 ವಾರದವರೆಗೆ ಅವ್ರಿಗೆ ಮಣ್ಣು ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಸುಮಾರು ಜನ ಬರ್ತಾ ಇರ್ತಾರೆ. ಅವ್ರು ಮಣ್ಣು ಮಾಡಲಿಕ್ಕೆ ಸಾಧ್ಯನೇ ಆಗ್ತಾರಲ್ಲ. ಕೊನೆಗೆ ಎಲ್ಲ ಚಕ್ರವರ್ತಿ ಥರ ಅವ್ರಿಗೆ ಗೌರವ ಸಲ್ಲಿಸ್ಬೇಕು ಅಂತ ಅಂದ್ಬಿಟ್ಟಿರ್ತದೆ. ಕೊನೆಗೆ ಕ್ರಮೇಶನ್ಗೆ ತೆಗೆದುಕೊಂಡು ಹೋಗಿ ಅವ್ರಿಗೆ ಕ್ರಮೇಶನ್ಗೆಲ್ಲ ರೆಡಿ ಮಾಡ್ತಾರೆ, ಬೆಂಕಿ ಹಚ್ಚಲಿಕ್ಕೆ ಟ್ರೈ ಮಾಡ್ತಾರೆ, ಹತ್ತದಿಲ್ಲ. ಯಾಕೆ ಹತ್ತದಿಲ್ಲ ಅಂತಂದರೆ ಕස්සಪ ಬಂತೇಜಿಯವರ ಆಗಮನ ಆಗಿರಲ್ಲ. ಕස්සಪ ಬಂತೇಜಿ ಅಂತಂದ್ರೆ ಯಾರು? ಮೊದಲನೇ ವರ್ಷ ಅವರು ಫಸ್ಟು ಧಮ್ಮಚಕ್ರಭವತನವನ್ನು ಉಳಿಸಿದ ನಂತರ ವರ್ಷವಾಸವನ್ನು ಮುಗಿಸಿ ಮತ್ತೆ ವಾಪಸ್ಸು ಗಯಾಕ್ಕೆ ಬರ್ತಾರೆ. ಗಯಾಕ್ಕೆ ಬಂದಾಗ ಅಲ್ಲಿ ಕස්සಪ ಪ್ರದರ್ಶಿಸ್ತಿರ್ತಾರೆ ಅಲ್ವಾ? ಗಯಾ ಕಸಪ, ಮತ್ತೆ ನೀರಿನ ಕಸಪ, ಬೆಂಕಿಯ ಇದ್ರ ಮೇಲೆ ಮೆಡಿಟೇಷನ್ ಮಾಡ್ತಕ್ಕಂಥವರು ಅಣ್ಣ ತಮ್ಮಂದಿರು 3 ಜನರು ಕೂಡ ಅವರಿಗೆ ಮೊದಲನೇ ಹಿರಿಯ ಕಸಪ ಅಂತಲ್ಲ, ಅವರಿಗೆ ಬೋಧನೆ ಮಾಡಿ ಅವರು ಅರ್ಹಂತರಾಗಿರ್ತಾರೆ. ಅವರು ಭಗವಾನ್ ಬುದ್ಧರ ಸಮಯದಲ್ಲಿ. ಯಾಕೆಂತಂದ್ರೆ ನೆಕ್ಸ್ಟ್ ಇವರೇ ಸೀನಿಯರ್ ಮೋಸ್ಟ್, ಇನ್ನುಳಿದವರೆಲ್ಲ ತಿಳ್ಕೊಂಡಿರ್ತಾರೆ. ಯಾರು? ಸಾರಿಪುತ್ತ ಬಂತೇಜಿಯವರು ಭಗವಾನ್ ಬುದ್ಧರಿಗೆ 6 ತಿಂಗಳು ಮುಂಚೆನೇ ತಿಳ್ಕೊತಾರೆ. ಇವ್ರನ್ನು ಕೂಡ ಭಗವಾನ್ ಬುದ್ಧರ ಪರಿನಿರ್ವಾಣದ 4 ತಿಂಗಳು ಮುಂಚೆ ಇವರು ತಿಳ್ಕೊಂಡಿರ್ತಾರೆ. ಯಾರು? ಮೊಗ್ಗಲನ ಬಂತೇಜಿಯವರು. ನೆಕ್ಸ್ಟ್ ಸೀನಿಯರ್ ಮೋಸ್ಟ್ ಕಸಪ ಬಂತೇಜಿಯವರು ಇರ್ತಾರೆ. ಯಶ ಮತ್ತೆ ಅವರ ಸ್ನೇಹಿತರು ಕೂಡ ತಿಳ್ಕೊಂಡಿರ್ತಾರೆ. ಸೊ ಸೀನಿಯರ್ ಮೋಸ್ಟ್ ದಿಕ್ಕು ಕಸಪ ಬಂತೇಜಿಯವರು. ಅವರು ಬಂದು ಅವ್ರನ್ನ ದರ್ಶನ ಮಾಡಿ
ಅವ್ರಿಗೆ ನಮಸ್ಕಾರ ಮಾಡಿದ ತಕ್ಷಣ ತನ್ನಿಂದ ತಾನೇ ಅದು ಬೆಂಕಿಗೆ ಹತ್ಕೊಳ್ಳುತ್ತೆ. ಆ ಬೆಂಕಿ ಹತ್ಕೊಂಡಾಗ ನಮ್ದೆಲ್ಲ ಬೂದಿಗಳಾಗ್ಬಿಡ್ತಾವಲ್ವಾ ನಮ್ಮ ದೇಹಕ್ಕೆ ಆದರೆ ಭಗವಾನ್ ಬುದ್ಧರ ಶರೀರ ಬೂದಿ ಆಗಲಿಲ್ಲ, ಎಲ್ಲ ಧಾತುಗಳಾಗಿ ಕರುಳಾಗುವ. ಸಾಸಿವೆ ಕಾಳಿನಷ್ಟು ಎಷ್ಟೊಂದು ಇದು, ಮತ್ತು ಬಟಾಣಿ ಕಾಳಿನ ಸೈಜು, ಮತ್ತು ಗೋಲಿ ಸೈಜು, 3 ಸೈಜ್ನಲ್ಲಿ ಡಿಫ್ರೆಂಟ್ ಸೈಜ್ನಲ್ಲಿ ಸಣ್ಣದಾಗಿ ಉಳ್ಕೊಂಡು, ಮತ್ತು ಅವುಗಳನ್ನು 8 ಭಾಗವಾಗಿ ಹಚ್ತಾನೆ ದ್ರೋಣ ಅಂತಕ್ಕಂತಹ ಒಂದು. ಯಾಕೆಂದರೆ ಅದಕ್ಕೆ ಹೊರಟ ಯುದ್ಧ ಮಾಡೋಷ್ಟು ಇದಾಗ್ಬಿಟ್ಟಿರ್ತಾರೆ ರಾಜರುಗಳು, ನನಗೆ ಬೇಕು, ನಮಗೆ ಸೇರಿದ್ದು ಅಂತಂದ್ಬಿಟ್ಟು. ಯಾವತ್ತೊಂದು ದಿನ 8 ರಾಜರುಗಳು ಬಂದು ಫೈಟ್ ಮಾಡೋಕೆ ರೆಡಿ ಆಗ್ಬಿಟ್ಟಿರ್ತಾರೆ. ಆದರೆ ಅದನ್ನು ತಪ್ಪಿಸಿ ದ್ರೋಣ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಅದನ್ನು ಹಂಚ್ತಾನೆ. ಮತ್ತು ಅವರ ಧಾತುಗಳನ್ನು ಮೊದಲನೇ ಸಂಗಾಯಣದ ನಂತರ ಅವೆಲ್ಲವನ್ನೂ ನೀನು ತೆಗೆದುಕೊಂಡು ಬರಪ್ಪ ಅಂತಂದ್ಬಿಟ್ಟು ಅಜಾತಶತ್ರುವಿಗೆ ಕಸಬಂತಿಜಿಯವರು ಹೇಳ್ತಾರೆ. ಅವೆಲ್ಲವನ್ನು ಒಂದು ಕಡೆ ತಗೊಂಡು ಬಂದು ರಾಜಗೃಹದ ಹತ್ರ ಇರ್ತಕ್ಕಂತಹ ಅದು ಈಗಲ್ ಗಿಜ್ಜಪುಟದ ಹತ್ರ ಅದು ಆ ಗುಹೆಗೆ ಒಂದು ಹೆಸರು ಈಗಲೂ ಕೂಡ ಇದೆ. ಅಲ್ಲಿ ಹೋದ್ರೆ ನೋಡ್ಬೋದು. ಸಪ್ತಪರ್ಣಿಕ ಮರ್ತೋಗ್ಬಿಟ್ಟಿದೆ. ಆ ಗುಹೆನಲ್ಲಿ ಅವರು ಮಣ್ಣು ಮಾಡಿ ಇಲ್ಲಿ ಸೇಫ್ ಆಗಿಡು ನೀನು ಅಂತ ಅಂದ್ಬಿಟ್ಟು. ಯಾಕೆ ಸೇಫ್ ಆಗಿಡು ಅಂತ ಅಂದ್ಬಿಟ್ಟು ಹೇಳ್ತಾರೆ? ಇದನ್ನ 250 ವರ್ಷಗಳ ನಂತರ ದೇವರಾಂಪ್ರಿಯ ಅಶೋಕ ಅಂತಕ್ಕಂತಹ ಒಬ್ಬ ಮಹಾರಾಜ ಬರ್ತಾನೆ. ಅವನು ಇದನ್ನ ಧಮ್ಮವನ್ನ ಎಲ್ಲ ಕಡೆ ಹರಡ್ತಾನೆ. ಅದು ಆವಾಗ ಧಮ್ಮ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದನ್ನ ಅಲ್ಲಿವರೆಗೂ ನೀನು ಜೋಪಾನ ಮಾಡಬೇಕು ಅಂದರೆ ಸೇಫ್ ಆಗಿಡಬೇಕು ಅಂತ ಅಂದ್ಬಿಟ್ಟು ಆ ಜಾಗಕ್ಕೆ ಗುಹೆಯಲ್ಲಿ ತಗೊಂಡು ಅದನ್ನು ಇಟ್ಟಿರ್ತಾರೆ. ಮತ್ತು 250 ವರ್ಷಗಳ ನಂತರ ಅಶೋಕ ಚಾಂಡಾಶೋಕ ಇದ್ದಂಥವನು ಧಮ್ಮಾಶೋಕ ಆಗಿ ಬಂದು ಹುಡುಕ್ತಾನೆ. ಅಂದರೆ ಅದೆಲ್ಲ ತುಂಬ ದೊಡ್ಡ ಕಥೆ ಇದೆ. ಹುಡುಕಿ ಕೊನೆಗೆ ಅದೊಂಥರ ಎಲ್ಲ ಮುಚ್ಕೊಬಿಟ್ಟಿರ್ತದೆ. ಬಟ್ ಒಬ್ಬ ಅರ್ಹಂತ ಬಂತೇಜಿ ಮೊಘಲಿಪುತ್ರ ಬಂತೇಜಿ ಅವರು ಇರ್ತಾರಲ್ಲ, ದೇವನಾಂಪ್ರಿಯ ಅಶೋಕನ ಗುರುಗಳು, ಅವರು ಇಂಥ ಕಡೆ ಇದೆ ಅಂತಕ್ಕಂಥದ್ದನ್ನು ಗುರುತಿಸಿ ಇಲ್ಲಿ ಹಾಕ್ಸು ಅಂತ ಹೇಳ್ತಾರೆ. ಅಲ್ಲಿ ತೆಗೆದಾಗ ಭಗವಾನ್ ಬುದ್ಧರ ಅವಶೇಷಗಳು ಸಿಗ್ತದೆ. ಅವುಗಳನ್ನ ತೆಗೆದುಕೊಂಡು 84,000 ಸ್ತೂಪಗಳನ್ನು, 84,000 ವಿಹಾರಗಳನ್ನು, 84,000 ಧಮ್ಮ ಸ್ತಂಭಗಳನ್ನು ಅಶೋಕ ಸ್ಥಾಪನೆ ಮಾಡ್ತಾನೆ. 84,000 ಒಂದೆಲ್ಲಾದ್ರೂ ಸಿಗ್ತಾ ಇದೆ ಈಗ? ಇದೆ, ವೈಶಾಲ್ಯದಲ್ಲಿ ದೊಡ್ಡದಾಗೇ ಇದೆ, ಇನ್ನೊಂದು ಕೂಡ ಲುಂಬಿಣಿನಲ್ಲಿ ದೊಡ್ಡದಾಗೇ ಇದೆ. ಬಟ್ ಬೇರೆ ಎಲ್ಲ ಸ್ಥಳಗಳಲ್ಲೂ ಕೂಡ ಕಾಣೆ ಆಗ್ಬಿಟ್ಟಿದೆ, ಮರೆ ಆಗ್ಬಿಟ್ಟಿದೆ. ಸಂಗೀತದಲ್ಲಿದೆ ಈ ಥರ, ಇದು ಇಷ್ಟುದ್ದ ಇದೆ ಅಷ್ಟೇ. ಅದೇ ಇದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಅದೇ ಎಲ್ಲವನ್ನು ಕನ್ವರ್ಟ್ ಮಾಡಿಕೊಂಡು ಈ ದೇವಸ್ಥಾನದ ಮುಂದೆ ಒಂದು ಇದನ್ನು ಹಾಕ್ತಾ ಇದ್ದು ನೋಡಿದ್ರೆ, ಒಂದು ಉದ್ದಿಗಿರ್ತಕ್ಕಂಥ ಚರಿತ್ರೆಯನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ನಮ್ಮನ್ನ ಮರೆ ಮಾಚಲಿಕ್ಕೆ ಎಲ್ಲ ದೇವಸ್ಥಾನಗಳ ಮುಂದೆ ಈಗ ಅದನ್ನೆಲ್ಲ ಕಟ್ಟೋದು ಒಂದು ಕಾಮನ್ ರೂಢಿ ಆಗ್ಬಿಟ್ಟಿದೆ. ಅದು ಆಕ್ಚುಲಿ ಅಶೋಕ ಕಟ್ಟಿದಂತಹ ಅಶೋಕ ಸ್ತಂಭ. ಅದರ ಇಂಡಿಕೇಶನ್ ಏನಂದ್ರೆ ಇಲ್ಲಿ ಧಾತುಗಳನ್ನು ಇಡಲಿಕ್ಕೆ ಸ್ತೂಪಗಳನ್ನು ಮಾಡಿ ಧಾತುಗಳನ್ನು ಎಲ್ಲ ಕಡೆ ಇಟ್ಟು ಕಟ್ಟಿದಂತಹ ಇದು. ಸಾರನಾಥದಲ್ಲೂ ಕಟ್ಟಾಗಿದೆ. ಲುಂಬಿಣಿನಲ್ಲಿ ಮತ್ತೆ ವೈಶಾಲಿನಲ್ಲಿ ಮಾತ್ರ ಆ ಸ್ತಂಭಗಳು ಇನ್ನೂ ಹಾಗೇ ಇದ್ದಾವೆ. ಅವೇನು ಅಂತಹ ಡಿಫ್ರೆನ್ಸಸ್ ಏನಾಗಿಲ್ಲ. ಬಟ್ ಎಲ್ಲ ಕಡೆ ಕೂಡ ಕಟ್ಟಾಗಿದ್ದಾವೆ. ಮತ್ತೆ ಬೇರೆ ಬೇರೆ ರೀತಿ ದೇವರು ಅಂತ ಪೂಜೆ ಮಾಡ್ತಾರೆ, ಬೇರೆ ಬೇರೆ ರೀತಿ ಸ್ತಂಭಗಳು ಅಂತ ಪೂಜೆ ಮಾಡ್ತಾರೆ. ಅಶೋಕ ಜಂಬೂ ದ್ವೀಪವನ್ನು ಆಳಿದ್ದು ಅಫ್ಘಾನಿಸ್ತಾನದಿಂದ ಇಲ್ಲಿ ನಮ್ಮ ಸೌತ್ವರೆಗೂ ಕೂಡ, ಈ ಕಡೆ ಬರ್ಮಾ, ಸಿಯೋಲ್, ಕಾಂಬೋಡಿಯಾ ಎಲ್ಲವನ್ನೂ ಕೂಡ ಅವನ್ನ ಆಡಳಿತಕ್ಕೆ ಬರ್ತಾ ಇದ್ದು. ತುಂಬ ದೊಡ್ಡ ಜಂಬೂ ದ್ವೀಪ ಅಂತಂದರೆ ಸ್ಮಾಲ್ ಇದಲ್ಲ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈಗಿರ್ತಕ್ಕಂಥ ಟಿಬೇಟ್ ರೀಜನ್ನು, ಭೂತಾನು, ಬರ್ಮಾ, ಕಾಂಬೋಡಿಯಾ, ಲಾವೋಸ್ ಇವೆಲ್ಲವೂ ಕೂಡ ಆಗ ಜಂಬೂ ದ್ವೀಪದ ಒಳಗೆ ಬರ್ತಾ ಇದೆ. ಎಲ್ಲ ಕಡೆ ಇದೆ. ಅದಕ್ಕೆ ಕಾಂಬೋಡಿಯಾದಲ್ಲಿ ಎಲ್ಲ ಬುದ್ಧಿಸ್ಟ್ ಕಂಟ್ರಿ ಕಾಂಬೋಡಿಯಾ. ಅಲ್ಲಿರ್ತಕ್ಕಂಥದ್ದನ್ನು ದೇವಸ್ಥಾನ ಮಾಡ್ಕೊಂಡಿದ್ದಾರೆ ಒಂದಷ್ಟು ಇದನ್ನು. ಬಟ್ ದೇವಸ್ಥಾನ ಅಂದರೆ ಹಿಂದೂಗಳು ಮಾಡಿರ್ತಕ್ಕಂಥದ್ದು, ಬ್ರಾಹ್ಮಣರ ಒಂದು ಇದನ್ನು. ಬಟ್ ವಾಟ್ ಎವರ್, ನಾವು ಅದರ ಇದಕ್ಕೆ ಹೋಗೋದು ಬೇಡ, ಅವ್ರಿಗೆ ಬೈಯೋದು ಬೇಡ, ಅವೆಲ್ಲ ಸಾಂಕೇತಿಕ. ಆದರೆ ಧಮ್ಮ ಅಂತಕ್ಕಂಥದ್ದು ಸತ್ಯ. ಭಗವಂತ ಬುದ್ಧ ಹೇಳಿರ್ತಕ್ಕಂತಹ ಧಮ್ಮವನ್ನು ನಾವು ಅಭ್ಯಾಸ ಮಾಡಿದರೆ ನಾವು ಕೂಡ ಇಂದಲ್ಲ ನಾಳೆ ಬೋಧಿಯರಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂತಹ ಮಾತುಗಳನ್ನ ಹೇಳ್ತಾ
ಇವತ್ತಿನ ಇಂಪಾರ್ಟೆಂಟ್ ನಾವು ತಿಳ್ಕೊಂಡಿದ್ದೀವಿ. ಇಷ್ಟು ಹೇಳ್ತಾ ನನ್ನ ಧಮ್ಮ ಪ್ರವಚನ ನಾನು ಮುಕ್ತಾಯ ಮಾಡ್ತೀನಿ. ಭವತು ಸಬ್ಬ ಮಂಗಳಂ ರಕ್ಷಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸೋಕ್ತಿ ಭವಂತು ತೇ.